ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಭಾಗವತದ ಶ್ರವಣದ ಪೂರ್ವಭಾವಿಯಾಗಿ ಪದ್ಮಪುರಾಣದಲ್ಲಿ ಬರುವಂಥ ಭಾಗವತ ಮಹಾತ್ಮ್ಯವನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಒಟ್ಟು 6 ಅಧ್ಯಾಯಗಳು ಆ ಪದ್ಮಪುರಾಣಕ್ಕೆ ಸಂಬಂಧಿಸಿದಂತೆ. ಅದರಲ್ಲಿ 5 ಅಧ್ಯಾಯಗಳನ್ನು ನಾವೀಗಾಗಲೇ ನೋಡಿ ಮುಗಿಸಿದ್ದೇವೆ. ದುಂದುಕಾರಿ ಅಂತ ಒಬ್ಬ ದುಷ್ಟ ಪುತ್ರ, ಅವನಿಗೆ ಆತ ಮಾಡಿದಂಥ ಎಲ್ಲ ಪಾಪಗಳ ಕ್ಷಮ ಆಗಿ ಮುಂದೆ ಅವನಿಗೆ ಸದ್ಗತಿಯಾಗಿದ್ದನ್ನು ಕೂಡ ನಾವು ಈ ಹಿಂದೆ ನೋಡಿದ್ದೇವೆ. ಅವನ ಸದ್ಗತಿಗೆ ಕಾರಣನಾದಂಥ ಗೋಕರ್ಣ ಅಂತ ಏನಿದ್ದ ವಿದ್ವಾಂಸ, ಅವನಿಗೂ ಕೂಡ ಸದ್ಗತಿಯಾಗಿದ್ದನ್ನು ನಾವು ನೋಡಿದ್ದೇವೆ. ಮುಂದೆ ಈ 6ನೇ ಅಧ್ಯಾಯದಲ್ಲಿ ಆ ಸಪ್ತಾಹ ಶ್ರವಣದ ವಿಧಾನ, ಹೇಗೆ ಸಪ್ತಾಹವನ್ನು ಕೇಳಬೇಕು ಅಂತ ಅನ್ನೋದ್ರದ್ದು ವಿಧಾನ ಇದೆ, ಅದನ್ನ ನೋಡೋರಿದ್ದೇವೆ. ಅಥತೆ ಸಂಪ್ರವಕ್ಷ್ಯಾಮಃ ಸಪ್ತಾಹ ಶ್ರವಣೇ ವಿಧಿಂ ಸಹಾಯೈರ್ವಸುಭಿಶ್ಚೈವ ಪ್ರಾಯಃ ಸಾಧ್ಯ ವಿಧಿಸ್ಮೃತಃ. ಭಾಗವತವನ್ನು ಹೇಗೆ ಹೇಳಬೇಕು, ಹೇಗೆ ಅದರ ಪ್ರವಚನವನ್ನು ಏರ್ಪಡಿಸಬೇಕು ಅನ್ನುವುದು ಈಗ ನಾವು ನಿಮ್ಗೆ ಹೇಳಬೇಕಾದ ವಿಷಯ ಅಂತ ಸನತ್ ಕುಮಾರರು ನಾರದರಿಗೆ ಹೇಳಲಿಕ್ಕೆ ತೊಡಗಿದರು. ಭಾಗವತವನ್ನು ಕೇಳಬೇಕು ಅಂತ ಮಾತ್ರ ಈ ಹಿಂದೆ ಬರ್ತಿತ್ತು, ಹೇಗೆ ಶ್ರವಣ ಮಾಡಬೇಕು ಅನ್ನೋದರ ವಿಧಾನ ಈಗ ಬರ್ತದೆ. ಪ್ರಾಯ ಇಂಥ ಒಂದು ಮಹೋತ್ಸವವನ್ನು, ಭಾಗವತದ ಶ್ರವಣದ ಮಹೋತ್ಸವವನ್ನು ಅನೇಕ ಜನರ ಬೆಂಬಲ ಇದ್ದಾಗ ಮತ್ತು ಸಂಪತ್ತು ಇದ್ದಾಗ ಮಾಡ್ಲಿಕ್ಕೆ ಸಾಧ್ಯ, ಧನ ಸಂಪತ್ತು ಇದ್ದಾಗ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಮೊದಲು ದೈವಜ್ಞರನ್ನು ಕರಿಬೇಕು, ಜ್ಯೋತಿಷಿಗಳನ್ನು ಕರೆದು ಅವ್ರಿಗೊಂದು ಶುಭ ಮುಹೂರ್ತ ಹೇಳಿ ಅಂತ ಕೇಳಬೇಕು. ಒಂದು ಮನೆಯಲ್ಲಿ ಮಂಗಳ ಕಾರ್ಯ, ವಿವಾಹ ನಡೆದಾಗ ಎಷ್ಟು ಸಂಭ್ರಮದಿಂದ ಅದನ್ನು ಏರ್ಪಡಿಸ್ತೀವೋ, ಅದಕ್ಕೆಲ್ಲ ಹಣಕಾಸಿನ ವ್ಯವಸ್ಥೆ ಮಾಡ್ಕೊಳ್ತೀವೋ, ಹಾಗೆ ಭಾಗವತದ ಪ್ರವಚನಕ್ಕೂ ಕೂಡ ಏರ್ಪಡಿಸ್ಬೇಕು. ಭಾದ್ರಪದ ಮಾಸ, ಅದರ ನಂತರ ಬರುವ ಆಶ್ವಿನ ಮಾಸ, ನವರಾತ್ರಿಯ ಮಾಸ, ಕಾರ್ತಿಕ, ಮಾರ್ಗಶೀರ್ಷ, ಇವು ಸಾಲಾಗಿ ಬರುವಂಥ 4 ಮಾಸಗಳು. ಅದು ಬಿಟ್ಟರೆ ವರ್ಷದ ಆರಂಭದಲ್ಲಿ ಚೈತ್ರ ಬಿಟ್ಟು ಆಷಾಢ, ಶ್ರಾವಣ, ಈ ಮಾಸಗಳು ಸಪ್ತಾಹದ ಪ್ರಾರಂಭಕ್ಕೆ ಪ್ರಶಸ್ತವಾದಂಥ ಮಾಸಗಳು. ಇಲ್ಲಿ ಇದನ್ನು ಹೇಳಿದ್ದಾರಷ್ಟೇ, ಆದರೂ ಇವತ್ತೂ ಕೂಡ ಪ್ರವಚನ ಏರ್ಪಡಿಸುವವರು ಅವರವರಿಗೆ ಯಾವಾಗ ಅನುಕೂಲನೋ ಅದನ್ನೇ ಏರ್ಪಡಿಸ್ತಾರಷ್ಟೇ. ಅವರಿಗೆ, ಅವ್ರ ಮನೆಯವರಿಗೆ ಮತ್ತು ಹೇಳುವವರಿಗೆ ಏನು ಅನುಕೂಲ ಇದೆ ಅದರ ಪ್ರಕಾರನೇ ಪ್ರವಚನ ಏರ್ಪಡಿಸ್ತಾರೆ ಹೊರತು ಈ ನಿರ್ದಿಷ್ಟ ಮಾಸಗಳನ್ನ ಅನುಸರಿಸ್ತಾರೆ ಅಂತಿಲ್ಲ. ಅನುಕೂಲ ಇದ್ದರೆ ಈ ಮಾಸಗಳಲ್ಲಿ ಮಾಡಬಹುದು, ಅದಿಲ್ಲದೆ ಹೋದರೆ ಬೇರೆ ಮಾಸಗಳಲ್ಲಿ ಕೂಡ ಮಾಡಬಹುದು ಅಂತ ತಾತ್ಪರ್ಯ. ಮತ್ತೆ ಇದನ್ನು ಹೀಗೆ ಮಾಡುವಾಗ ಮಾಸಾನಾಂ ವಿಪ್ರ ಹೇಯಾನಿ ತಾನಿ ತ್ಯಾಜ್ಯಾನಿ ಸರ್ವಥಾ, ಈ ಮಾಸವನ್ನು ಹೀಗೆ ಆಯ್ದುಕೊಂಡ ಮೇಲೆ, ಯಾವ ಮಾಸದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ, ಅಲ್ಲಿ ಯಾವ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಪಂಚಾಂಗ ಅಂತಂತೀವಲ್ಲ, ಪಂಚಾಂಗ ಅಂದ್ರೆ ಒಟ್ಟು 5: ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ 5 ಇರ್ತವೆ. ಸಾಮಾನ್ಯವಾಗಿ ನಮಗೀಗ ತಿಥಿ, ವಾರ ಮತ್ತು ನಕ್ಷತ್ರ ಇವುಗಳದೇ ಪರಿಚಯ ಇರ್ತಿರ್ತದೆ. ನಕ್ಷತ್ರದ್ದು ಪರಿಚಯ ಇರೋದು ಕಷ್ಟ, ವಾರದ ಪರಿಚಯ ಎಲ್ಲರಿಗೂ ಇರ್ತದೆ, ತಿಥಿ ಪರಿಚಯ ನಮ್ಮ ಸನಾತನ ಧರ್ಮದ ಕ್ಯಾಲೆಂಡರ್ ನೋಡುವವರಿಗೆ ಮಾತ್ರ ಇರ್ತದೆ. ನಕ್ಷತ್ರದ ಪರಿಚಯ ಮತ್ತೂ ವಿರಳ, ಯೋಗ ಕರ್ಣಗಳನ್ನು ಹೇಳುವವರು ಮತ್ತೂ ವಿರಳ. ವಾಸ್ತವಿಕವಾಗಿ ನಮಗೂ ಎಲ್ಲರಿಗೂ ಕೂಡ ಈ 5 ಅಂಗಗಳು, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಇವುಗಳ ಪರಿಚಯ ಇರಬೇಕು. ಮತ್ತೆ ಆ ದೈವಜ್ಞರು, ಪುರೋಹಿತರಾದವರಿಗೂ ಕೂಡ ಅದರದೆಲ್ಲ ಪರಿಚಯ ಇರಬೇಕು. ಏನು ಕಾರ್ಯಗಳನ್ನು ಮಾಡ್ತೇವೆ, ಆ ಕಾರ್ಯಗಳನ್ನು ಮಾಡುವಾಗ ಇಂತಹ ಮಾಸ, ಅದರಲ್ಲಿ ಇಂತಹ ಪಕ್ಷ, ಕೃಷ್ಣ ಪಕ್ಷವೋ ಶುಕ್ಲ ಪಕ್ಷವೋ, ಅದರ ತಿಥಿ, ವಾರ ಯಾವುದು, ನಕ್ಷತ್ರ ಯಾವುದು, ಯೋಗ ಯಾವುದು, ಕರಣ ಯಾವುದು ಇತ್ಯಾದಿಗಳನ್ನ ನೋಡಿಯೇ ಅದನ್ನು ಮಾಡಬೇಕು. ನಿಷಿದ್ಧವಾದ ನಕ್ಷತ್ರ, ಕೆಲವು ವರ್ಜ್ಯ ಅಂತಿರ್ತವೆ, ಅಂಥದನ್ನು ಪರಿತ್ಯಾಗ ಮಾಡಬೇಕು.
ಅದರಲ್ಲಿ ಏರ್ಪಡಿಸಬಾರ್ದು. ಮತ್ತೆ ಆ ಕೆಲಸಕ್ಕೆ ಉತ್ಸಾಹಿಗಳಾದಂತಹ ಜನರನ್ನ, ಸಹಾಯಕರನ್ನ ಮೊದಲೇ ಆಯ್ದುಕೊಂಡಿರ್ಬೇಕು. ನಮ್ಮಲ್ಲಿ ಸಪ್ತಾಹದ ಪ್ರವಚನ ನಡೆಯುವುದಿದೆ, ತಾವೆಲ್ಲ ಕುಟುಂಬ ಪರಿವಾರ ಸಮೇತರಾಗಿ ನಮ್ಮಲ್ಲಿ ಬರಬೇಕು ಅಂತ ಆಮಂತ್ರಣ ಕಳಿಸ್ಬೇಕು. ಯಾರಿಗಾದರೂ ಕೂಡ ಇದರಲ್ಲಿ ಆಮಂತ್ರಣ ಕೊಡಲೇಬೇಕು. ಆದರೂ ಈ ಯಾರಿಗೆ ಅದರಲ್ಲಿ ಭಕ್ತಿ ಇಲ್ವೋ ಅಂಥವ್ರನ್ನ ಬಿಟ್ಟು ಬಿಡಬೇಕು. ಇನ್ನು ಯಾರಿಗೆ ಭಕ್ತಿ ಇದೆ, ಭಗವಂತನ ಭಕ್ತರು ಯಾರಿದ್ದಾರೆ, ಆಸಕ್ತಿ ಯಾರಿಗಿದೆ, ಅವ್ರಿಗೆ ಎಲ್ಲರನ್ನು ಕೂಡ ಕರಿಬೇಕು. ಹರೇ ದೂರೇ ಹರಿಕಥಾ ಕೇಚಿತ್ ದೂರೇ ಚ ಅಚ್ಯುತ ಕೀರ್ತನಾ ಶ್ರಿಯ ಶೂದ್ರಾದಯೋ ಯೇ ಚ ತೇಷಾಂ ಬೋಧೋ ಯಥೋ ಭವೇತ್. ದೇಶೇ ದೇಶೇ ವಿರಕ್ತಾಯೇ ವೈಷ್ಣವಾಃ ಕೀರ್ತನೋತ್ಸುಕಾಃ ತೇಷ್ವೇವ ಪತ್ರಂ ಪ್ರೇಷ್ಯಂ ಚ. ಮದುವೆ ಸಂದರ್ಭದಲ್ಲಿ ಆಮಂತ್ರಣ ಪತ್ರಿಕೆ ತಯಾರು ಮಾಡ್ತೀವಲ್ಲ, ಹಾಗೆ ಇಲ್ಲೂ ಕೂಡ ಒಂದು ಆಮಂತ್ರಣ ಪತ್ರಿಕೆಯನ್ನು ತಯಾರು ಮಾಡಿರ್ಬೇಕು. ಮತ್ತೆ ಸಜ್ಜನರ ದೊಡ್ಡದೊಂದು ಸಮಾಜ ನಮ್ಮಲ್ಲಿ ಸಮಾಗಮ ಆಗೋದಿದೆ, ಅಲ್ಲಿ ಭಾಗವತದ ಪ್ರವಚನ ನಡೆಯುವುದಿದೆ. ತಾವು ಕೂಡ ಅದರ ರಸ ಬಲ್ಲವರು, ಅದರ ಮಹತ್ವ ಬಲ್ಲವರು. ಕುಟುಂಬ ಸಮೇತರಾಗಿ ಸಾಧ್ಯ ಆದಷ್ಟು ಬೇಗನೆ ಇಲ್ಲೇ ಬರಬೇಕು. ನಾವಕಾಶ ಕದಾಚಿತ್ 7 ದಿವಸಗಳು ನಿಮಗೆ ಒಂದು ವೇಳೆ ಇರ್ಲಿಕ್ಕೆ ಅನುಕೂಲ ಆಗದೆ ಹೋದ್ರೆ 1 ದಿವಸ ಆದರೂ ಬನ್ರಿ. ಇದು ಅತ್ಯಂತ ದುರ್ಲಭ, ಇದನ್ನ ದಯವಿಟ್ಟು ಕಳೆದುಕೋಬೇಡಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಪತ್ರ ಬರೆದು ಕಳಿಸ್ಬೇಕು. ವಿನಯಪೂರ್ವಕವಾಗಿ ಅವರನ್ನ ಕರಿಬೇಕು. ಮತ್ತು ಅವರು ಬಂದ ಮೇಲೆ ಅವರಿಗೆ ವಾಸಕ್ಕೆ ವ್ಯವಸ್ಥೆ ಮಾಡಬೇಕು. ಅವರು ಹೊರ ಊರಿನಿಂದ ಬಂದವರಾದ್ರಿಂದ ಅವರಿಗೆ ನಮ್ಮಲ್ಲಿ ಸೂಕ್ತವಾದ ವಾಸದ ವ್ಯವಸ್ಥೆ ಇರಬೇಕು. ಅದನ್ನ ಎಲ್ಲಿ ಮಾಡಬೇಕು? ತೀರ್ಥಕ್ಷೇತ್ರದಲ್ಲಿ ಮಾಡಬಹುದು, ಯಾವುದಾದ್ರೂ ತೀರ್ಥಕ್ಷೇತ್ರದಲ್ಲಿ, ವನದಲ್ಲಿ ಮತ್ತು ಮನೆಯಲ್ಲಿ ಕೂಡ ಮಾಡಬಹುದು. ತೀರ್ಥಕ್ಷೇತ್ರದಲ್ಲಿ ದೊಡ್ಡ ಮಂದಿರಗಳು, ಛತ್ರಗಳು ಇತ್ಯಾದಿ ಅನುಕೂಲ ಇರೋದ್ರಿಂದ ಅಲ್ಲಾದ್ರೂ ಮಾಡಬಹುದು. ವನ ಅಂತಿದೆ, ಕಾಡು ಅಂದ್ರೆ ತೀರಾ ಕಗ್ಗಾಡು ಅಂತ ಏನಲ್ಲ. ನಾನು ಅವಾಗ ಹೇಳಿದೆ, ನೈಮಿಷಾರಣ್ಯ ಮೊದಲಾದ ವನಗಳಿರ್ತವೆ. ವನ ಅಂದ್ರೆ ನಾಡಿನಿಂದ ಸ್ವಲ್ಪ ದೂರ ಇರೋ ಏಕಾಂತ ಪ್ರದೇಶ ಅಷ್ಟೇ, ಅಲ್ಲಿ ಏರ್ಪಡಿಸ್ಬೋದು. ತೀರಾ ಕಾಡು ಅಂತ ಅರ್ಥ ಅಲ್ಲ. ಅಲ್ಲೊಂದು ವಿಶಾಲವಾದ ಸ್ಥಳ, ಅಲ್ಲಿ ನೆಲವನ್ನೆಲ್ಲ ಸ್ವಚ್ಛ ಮಾಡಿ ರಂಗೋಲಿ ಇತ್ಯಾದಿಗಳನ್ನ ಹಾಕಿ ಅದನ್ನ ಅಲಂಕರಿಸಬೇಕು. ಶೋಧನಂ ಮಾರ್ಜನಂ ಭೂಮೇಹೇ ಲೇಪನಂ ಧಾತೋ ಮಂಡನಂ ಗೃಹೋಪಸ್ಕರ ಮುದ್ಧೃತ್ಯ ಗೃಹ ಕೋಣೆ ನಿವೇಶಯೇತ್. ಮನೆಯ ಸಾಮಾನುಗಳನ್ನೆಲ್ಲ ಮನೆಯಲ್ಲೇ ನಡೆಯುವುದಾದ್ರೆ ಅದನ್ನೊಂದು ಮೂಲೆಯಲ್ಲಿ ಸೇರಿಸಿಡಬೇಕು. ಮೊದಲೇ ಅದಕ್ಕೆ ಬೇಕಾದ ಹಾಸಿಗೆ ಅಂದ್ರೆ ದೊಡ್ಡ ಹಾಸಿಗೆಗಳಲ್ಲ, ಜಮಖಾನೆ, ಜನರಿಗೆ ಬಂದವ್ರಿಗೆ ಕುತ್ಕೊಳ್ಳಿಕ್ಕೆ ಬೇಕಾದ ಜಮಖಾನೆಗಳೆಲ್ಲ ತಯಾರು ಮಾಡಬೇಕು. ಕರ್ತವ್ಯೋ ಮಂಟಪ ಪ್ರೋಚ್ಚೈಹಿ ಕದಲಿ ಖಂಡ ಮಂಡಿತ. ಯಾವುದೇ ಮಂಟಪ, ಎಲ್ಲೇ ಸತ್ಯನಾರಾಯಣ ಪೂಜನೋ ಮತ್ತದು ಯಾವುದೇ ಮಾಡುವುದಾದ್ರೂ ಅಲ್ಲಿ ಬಾಳೆ ಗಿಡದ ಸಸಿಗಳು ಅವುಗಳನ್ನು ತಂದು ಅಲಂಕರಿಸಿರ್ತೀವಿ, ನಮ್ಗೆ ಗೊತ್ತಿದೆ. ಮತ್ತೆ ಬೇರೆ ಬೇರೆ ಥರದ ಹಣ್ಣು, ಪುಷ್ಪ, ಎಲೆಗಳು, ಇದನ್ನೆಲ್ಲ ಅಲ್ಲಿ ತಂದು ಅಲಂಕರಿಸಿರ್ಬೇಕು. 4 ದಿಕ್ಕುಗಳಲ್ಲಿ ಕೂಡ ಧ್ವಜವನ್ನ ಕಟ್ಟಿರ್ಬೇಕು ಆ ಮನೆಯ 4 ದಿಕ್ಕುಗಳ ಕಡೆಗೆ. ಇಲ್ಲೊಂದೇನೋ ಮಹತ್ವದ ಕಾರ್ಯಕ್ರಮ ನಡೀತಿದೆ ಅಂತ ಜನರಿಗೆ ಗೊತ್ತಾಗುವಂತಿರ್ಬೇಕು. ವೈರಾಗ್ಯಶಾಲಿಗಳು ಸಮಾಜದ ಈ ಲೌಕಿಕ ವಿಷಯಗಳ ಬಗ್ಗೆ ಯಾವುದೇ ಥರದ ಆಸಕ್ತಿ ಇಲ್ಲದೆ ಇರುವಂತಹ ಭಾಗವತರನ್ನ ಅಲ್ಲಿ ಕರೀಬೇಕು. ಮತ್ತೆ ಪ್ರವಚನಕಾರ ಯಾವ ದಿಕ್ಕಿಗೆ ಕುತ್ಕೋಬೇಕು? ಉತ್ತರಕ್ಕೆ ಮುಖವಾಗಿ ಕುತ್ಕೋಬಹುದು. ದಿಕ್ಕುಗಳು 2 ಪ್ರಶಸ್ತ ಯಾವುದೇ ಧರ್ಮ ಕಾರ್ಯ ಮಾಡುವಾಗಲೂ ಕೂಡ. ಉತ್ತರಕ್ಕೆ ಮುಖ ಮಾಡಿ ಕುತ್ಕೋಬೇಕು ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕುತ್ಕೋಬೇಕು. ಪಶ್ಚಿಮ ಅಥವಾ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಳ್ಳೋದು ಯೋಗ್ಯ ಅಲ್ಲ. ಇದು ಬರೇ ಪ್ರವಚನಕ್ಕೆ ಅಂತಲ್ಲ, ಪೂಜೆ ಮಾಡುವಾಗ ಇತ್ಯಾದಿ ಯಾವ ಸಂದರ್ಭದಲ್ಲೂ ಕೂಡ ಹೀಗೆ ಕುತ್ಕೋಬೇಕು. ಪ್ರವಚನಕಾರ ಉತ್ತರಕ್ಕೆ ಮುಖ ಕುತ್ಕೊಂಡ್ರೆ ಮುಖ್ಯ ಶ್ರೋತ್ರ ಏನಿರ್ತಾನಲ್ಲ ಅವನು ಪೂರ್ವಕ್ಕೆ ಮುಖ ಮಾಡಿ ಕುತ್ಕೋಬೇಕು. ಇದು ಉತ್ತರ ಕುತ್ಕೊಂಡ್ರೆ ಮುಖ್ಯ ಶ್ರೋತೃ ಪೂರ್ವಕ್ಕೆ ಮುಖ ಮಾಡಿ ಕುತ್ಕೋಬೇಕು. ಉಳಿದವರು ಯಥಾಶಕ್ತಿ ದಕ್ಷಿಣ, ಉತ್ತರ, ಪೂರ್ವ ಹೀಗೆಲ್ಲ ಅವರವರ ಅನುಗುಣವಾಗಿ ಕುತ್ಕೋಬಹುದು. ಅದರಲ್ಲಿಯೂ ದಕ್ಷಿಣವನ್ನು ವರ್ಜಿಸುವುದು ಒಳ್ಳೆಯದೇ. ಯಾವ ಕಾಲಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಳ್ಳದೆ ಇರುವುದೇ ಒಳ್ಳೆಯದು. ಒಂದು ವೇಳೆ ಪ್ರವಚನಕಾರನೇ ಪೂರ್ವಕ್ಕೆ ಮುಖ ಮಾಡಿ ಕೂತ್ರೆ, ಈ ಕಡೆ ಮುಖ ಮಾಡಿ ಕೂತ್ರೆ, ಮುಖ್ಯ ಶ್ರೋತೃ ಅವನ ಬಲಭಾಗದಲ್ಲಿ ಕೂತ್ಕೋಬೇಕು. ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಅವನು ಕೇಳಬೇಕು.
ಅದು ಪ್ರವಚನಕಾರನ ಲಕ್ಷಣಗಳು ಏನಿರಬೇಕು? ಅವನನ್ನು ಎಂಥವನನ್ನ ಹುಡುಕಬೇಕು? ಅವನಿಗೆ ಅದಕ್ಕೆ ಹೇಳಲಿಕ್ಕೆ ಬೇಕಾದಂತಹ ಜ್ಞಾನ ಇರಬೇಕು, ಅದೆಲ್ಲ ಸರಿ. ವಿರಕ್ತೋ ವೈಷ್ಣವೋ ವಿಪ್ರಹ ವೇದಶಾಸ್ತ್ರ ವಿಶುದ್ಧೀಕೃತ ದೃಷ್ಟಾಂತ ಕುಶಲೋ ಧೀರೋ ವಕ್ತಾ ಕಾರ್ಯ ಅತಿ ನಿಸ್ಪೃಹ. ಅವನು ವೇದಶಾಸ್ತ್ರಾದಿ ಕುಶಲನಾಗಿರ್ಬೇಕು, ಏನು ಹೇಳ್ತಾನೆ ಅದರಲ್ಲಂತೂ ಅವನಿಗೆ ಪಾಂಡಿತ್ಯ ಇರಬೇಕು. ಮತ್ತು ಅದಲ್ಲದೆ ದೃಷ್ಟಾಂತ ಕೊಡುವುದರಲ್ಲಿ ಕುಶಲನಾಗಿರ್ಬೇಕಂತ. ಅಂದರೆ ದೃಷ್ಟಾಂತಗಳನ್ನು ಕೊಡುವುದು ಯಾತಕ್ಕಾಗಿ? ಯಾವುದಾದ್ರು ಒಂದು ಕಠಿಣ ವಿಷಯವನ್ನು ಹೇಳುವಾಗ, ಅದು ವಿಜ್ಞಾನ ಇರಲಿ, ತಂತ್ರಜ್ಞಾನ ಇರಲಿ, ಗಣಿತ ಇರಲಿ, ಏನೇ ಇರಲಿ, ದೃಷ್ಟಾಂತ ಕೊಡ್ತಿರ್ತಾರೆ. ದೃಷ್ಟಾಂತ ಕೊಟ್ಟಾಗ ಕೇಳುವವರಿಗೆ ಅದನ್ನು ಮನವರಿಕೆ ಆಗ್ತಿರ್ತದೆ. ಅದಕ್ಕಾಗಿ ದೃಷ್ಟಾಂತಗಳನ್ನು ಕೊಡುವುದರಲ್ಲಿಯೂ ಅವನು ಕುಶಲನಾಗಿರ್ಬೇಕು. ಜ್ಞಾನ ವೈರಾಗ್ಯ ಸಂಪನ್ನನಾಗಿರ್ಬೇಕು. ಕೆಲವರು ಬೇಕಾದಷ್ಟು ಪಾಂಡಿತ್ಯ ಇತ್ತವರೆಲ್ಲ ಆಗಿರ್ತಾರೆ. ಅನೇಕ ಧರ್ಮ ವಿಭ್ರಾಂತ ಸ್ತ್ರೈಣಾ ಪಾಖಂಡವಾದಿನ. ಬೇಕಾದಷ್ಟು ಪಾಂಡಿತ್ಯ ಇರ್ತದೆ, ಆ ಶಾಸ್ತ್ರವನ್ನು ಓದಿದರೆ ಅದರ ಡಿಗ್ರಿ ಸಿಗ್ತದೆ, ಪಾಂಡಿತ್ಯ ಸಿಕ್ಕಿಬಿಡ್ತದೆ. ಆದರೆ ಪಾಂಡಿತ್ಯ ಅಷ್ಟೇ ಇದ್ದು ಅವನಿಗೆ ಬೇರೆ ಬೇರೆ ಶಾಸ್ತ್ರಗಳು, ನಮ್ಮ ಧರ್ಮ ನಮ್ಮ ಸಂಸ್ಕೃತಿಗೆ ವಿರುದ್ಧವಾದ ಶಾಸ್ತ್ರಗಳು, ಅದನ್ನೆಲ್ಲ ಓದಿ ಅದರಲ್ಲೇ ಆಸಕ್ತಿ ಅವನಿಗಿದ್ರೆ, ಅದರ ಪರವಾಗಿಯೇ ಮಾತನಾಡುವಂಥವನಿದ್ರೆ, ಈ ಧರ್ಮದ ಬಗ್ಗೆನೇ ಆಸಕ್ತಿ ಇಲ್ಲದೆ ಹೋದರೆ, ಡಿಗ್ರಿ ಆಗಿದೆ, ಡಿಗ್ರಿ ಹೇಗೂ ಆಗ್ತದೆ ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, ಮತ್ತು ಯಾವುದೇ ಕ್ಷೇತ್ರದಲ್ಲಿ ಒಂದಿಷ್ಟು ವರ್ಷ ಪ್ರಯತ್ನ ಪಟ್ಟರೆ ಡಿಗ್ರಿ ಆಗಿಬಿಡ್ತದೆ. ಅದು ಒಲವು ಈ ಕಡೆ ಇಲ್ಲ, ಆ ಕಡೆ ಮತ್ತೊಂದಿಲ್ಲೋ ಒಲವು ಅಂತಂದು ನಾವು ಈಗಿನ ಕಾಲದಲ್ಲೂ ನೋಡ್ತಿರ್ತೇವೆ. ಅಂಥವನಿದ್ರೆ ಅಂಥವನನ್ನ ಯಾವ ಕಾರಣಕ್ಕೂ ಕೂಡ ಕರೀಬಾರದು. ಮತ್ತೆ ಲಂಪಟನಾದವನನ್ನು ಕರೀಬಾರದು. ಸ್ತ್ರೈಣಾಹ, ಸ್ತ್ರೈಣ ಅಂದ್ರೆ ಸ್ತ್ರೀಲಂಪಟ, ಶೀಲ ಸರಿ ಇಲ್ಲದೆ ಹೋದ್ರೆ ಅವನನ್ನ ಕರೀಬಾರದು. ಕಪಾಲೆ ಯದ್ವದಾಪಸ್ಯು ಸ್ವರ್ಧೃತೌಚ ಯಥಾ ಪಯಃ ಆಶ್ರಯಸ್ಥಾನ ದೋಷೇಣ ವೃತ್ತಹೀನೇ ತಥಾ ಶ್ರುತಂ ಅಂತ ಮಹಾಭಾರತದ ಒಂದು ಮಾತು. ಜ್ಞಾನ ಎಲ್ಲಿ ಇರ್ತದೆ ಅನ್ನೋದು ಮುಖ್ಯ, ಜ್ಞಾನ ಎಷ್ಟಿದೆ ಅಂತ ಅನ್ನೋದು ಮುಖ್ಯ ಅಲ್ಲ. ಜ್ಞಾನ ಇದೆ, ಆದರೆ ಜ್ಞಾನಕ್ಕೆ ಆಶ್ರಯವಾದ ಮನಸ್ಸು, ದೇಹ, ವ್ಯಕ್ತಿತ್ವ ಇದೆಲ್ಲ ಸ್ವಚ್ಛ ಇಲ್ಲದೆ ಹೋದರೆ, ಅವನ ಶೀಲ ಸರಿ ಇಲ್ಲದೆ ಹೋದರೆ, ನಡವಳಿಕೆ ಸರಿ ಇಲ್ಲದೆ ಹೋದರೆ, ಅಂತಹ ಜ್ಞಾನದಿಂದ ಅವನಿಗೂ ಉಪಯೋಗ ಏನಿಲ್ಲ, ಸಮಾಜಕ್ಕೂ ಏನು ಉಪಯೋಗ ಇಲ್ಲ. ಇದು ಅವನ ಕೊರತೆ, ಅವನ ದೋಷ. ಅದು ಹೇಗೆ ಅಂದರೆ, ಕಪಾಲೇ ಯದ್ವದಾಪಸ್ಯು, ನೀರು ಇರಬೇಕು. ನೀರು ಎಲ್ಲಿರಬೇಕು? ಶುದ್ಧವಾದ ಯಾವುದೋ ಒಂದು ಮಣ್ಣಿನ ಪಾತ್ರದಲ್ಲೂ ಇರಬಹುದು, ಬಂಗಾರದ ಪಾತ್ರನೇ ಬೇಕಂತ ಏನಿಲ್ಲ. ನಾವು ಕುಡಿಯುವ ನೀರು, ಭೋಜನಾದಿಗಳಿಗೆ ಉಪಯೋಗ ಮಾಡುವ ನೀರು, ಅಥವಾ ದೇವತಾ ಪೂಜೆಗೆ ಉಪಯೋಗ ಮಾಡುವ ನೀರು ತೀರಾ ಸಾಮಾನ್ಯವಾದ ತಾಮ್ರ ಹಿತ್ತಾಳೆ ಪಾತ್ರದಲ್ಲಿದ್ದರೂ ತೊಂದರೆ ಇಲ್ಲ. ಯಾವುದೋ ತಲೆ ಬುರುಡೆ, ಸ್ಮಶಾನದಲ್ಲಿ ಬಿದ್ದು ತಲೆ ಬುರುಡೆ ಸಿಕ್ತು, ಅದರೊಳಗೂ ನೀರು ಹಿಡಿತದೆ ಒಂದೊಂದಿಷ್ಟು ತಂದಿಟ್ರೆ ಆ ನೀರು ಹೇಗೆ ಶುದ್ಧ? ತಲೆ ಬುರುಡೆಯಲ್ಲಿ ಸಂಗ್ರಹಿಸಿದ ನೀರು ಹೇಗೆ ಅಶುದ್ಧನ? ಸ್ವರ್ಧೃತೌಚ ಯಥಾಪಯ. ಹಳೆ ಕಾಲಗಳಲ್ಲಿ ಹಸಿಬೆ ಅಂತಿರ್ತಿತ್ತು, ಚರ್ಮದ ಚೀಲ. ಚರ್ಮದ ಚೀಲ ಯಾವುದೋ ಜಿಂಕೆ ಚರ್ಮವೋ ಮತ್ತೆ ಯಾವುದೋ ಚರ್ಮವೋ ಆದರೂ ಅಡ್ಡಿ ಇಲ್ಲ. ಆದರೆ ನಾಯಿ ಚರ್ಮದ ಚೀಲ ಆದರೆ ಅದರೊಳಗಿರೋ ನೀರು ಸ್ವರ್ಧೃತೌಚ ಯಥಾಪಯ. ಅದರೊಳಗಿರೋ ನೀರು, ಹಾಲು ಹೇಗೆ ಅಶುದ್ಧವೋ ಹಾಗೆ ಆಶ್ರಯ ಸ್ಥಾನ ದೋಷೇಣ, ವ್ಯಕ್ತಿ ಅಶುದ್ಧನಾದರೆ ಅವನಲ್ಲಿರೋ ಜ್ಞಾನವೂ ಕೂಡ ಅಶುದ್ಧ ಆಗಿ ಹೋಗ್ತದೆ. ಆದ್ದರಿಂದ ಅಂಥವನನ್ನ ಕರೀಬಾರ್ದು, ಶೀಲರಹಿತನಾದವನನ್ನು ಕರೀಬಾರ್ದು. ಶೀಲ ಸರಿ ಇದ್ದವನು, ನುಡಿದಂತೆ ನಡೆಯುವವನು, ನಡೆದಂತೆ ನುಡಿಯುವವನು, ಅಂತರಂಗ ಬಹಿರಂಗ ಶುದ್ಧಿ ಇದ್ದವನು, ಅವನನ್ನೇ ಕರೀಬೇಕು. ಶುಕಶಾಸ್ತ್ರ ಕಥೋಚ್ಚಾರೇ ತ್ಯಾಜ್ಯಾಸ್ತೆ ಯದಿ ಪಂಡಿತಾ. ಪಂಡಿತರೇ ಆಗಿರ್ಬಹುದು, ಅದು ಮುಖ್ಯ ಅಲ್ಲ. ಚೆನ್ನಾಗೂ ಹೇಳ್ತಿರ್ಬಹುದು, 4 ಜನ ಕುತ್ಕೊಳ್ಳುವಂತೆ ಕೇಳುವಂತೆ ಹೇಳ್ತಿರ್ಬಹುದು, ಆದರೆ ಅಂಥವನನ್ನು ದೂರ ಇಡಬೇಕು. ಮತ್ತೆ ಆ ಪ್ರವಚನಕಾರನ ಸಮೀಪದಲ್ಲಿ ಮತ್ತೂ ಒಬ್ಬ ವಿದ್ವಾಂಸನು ಇದ್ದಿರ್ಬೇಕಂತ. ವಕ್ತು ಪಾರ್ಶ್ವೇ ಸಹಾಯಾರ್ಥಂ ಅನ್ಯ ಸ್ಥಾಪ್ಯ ತಥಾವಿಧ. ಅವನು ಒಳ್ಳೆ ಪ್ರವಚನ ಮಾಡ್ಲಿಕ್ಕೆ ಬರುವವನು, ಜ್ಞಾನಿ ಅಂಥವನ್ನೇ ಇಟ್ಟಿರ್ಬೇಕು. ಮತ್ತೆ ಸಂಶಯಗಳನ್ನು ಪರಿಹಾರ ಮಾಡುವ ಶಕ್ತಿನೂ ಅವನಿಗೆ ಇದ್ದಿರಬೇಕು. ಲೋಕಬೋಧನ ತತ್ಪರ, ಪ್ರವಚನ ಮಾಡಿ ಅವನಿಗೆ ಅನುಭವನೂ ಇರಬೇಕು. ಇದನ್ನ ಯಾಕೆ ಹೀಗೆ ಮಾಡಿರ್ತಾರೆ ಅಂದರೆ, ಕೆಲವು ಸರಿ ಈ ಪ್ರವಚನ ಮಾಡುವಾಗ ಮುಖ್ಯ ಪ್ರವಚನಕಾರನಿಗೆ ಏನಾದರೂ ಸಂಶಯ ಬರ್ಬೋದು. ಮನುಷ್ಯ ಆದ್ರಿಂದ ಏನಾದರೂ ಕೊರತೆ ಅವನಲ್ಲೂ ಕಾಣಬಹುದು. ಅವನು ಆ ಕೊರತೆಯನ್ನು ಯಾರ ಕಡೆಯಿಂದ ಕೇಳಿ ತುಂಬ್ಕೋಬೇಕು. ಜನ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಈ ವಿಷಯದಲ್ಲಿ ತಜ್ಞರಲ್ಲ, ಕೇಳಲಿಕ್ಕೆ ಅಂತ ಬಂದವರು.
ಇವನು ಸಂಶಯ ಪರಿಹಾರ ಮಾಡ್ಲಿಕ್ಕೆ ಒಬ್ಬ ಬೇಕಲ್ಲ. ಇವನು ಯಾವುದಾದ್ರೂ ವಿಷಯದ ಕಡೆಗೆ ಅವನ ಕಡೆಗೆ ಗಮನ ಹರಿಸಿದ್ರೆ, ಯಾವ ಶ್ಲೋಕ ಇದೆಲ್ಲಾರು ಹೇಳ್ರಿ ನಿಮ್ಗೆ ನೆನಪಾಗ್ತದ, ನಂಗೆ ನೆನಪಾಗ್ತಿಲ್ಲ ಅಂತ ಹೇಳಿದ್ರೆ ಅವನು ಅದನ್ನ ಕೂಡಲೇ ನೆನಪು ಮಾಡಿ ಕೊಡುವಂಥವನಾಗಿರ್ಬೇಕು. ಅಂಥವನೊಬ್ಬ ಅಲ್ಲಿ ಯಾವತ್ತೂ ಇರಬೇಕು. ಮತ್ತೆ ಪ್ರವಚನಕಾರ ಅದಕ್ಕಾಗಿ ಒಂದು ವ್ರತ ಮಾಡ್ಬೇಕಂತ. ಅದೇನಂದ್ರೆ ವಕ್ತ್ರ ಕ್ಷೌರಂ ಪ್ರಕರ್ತವ್ಯಂ, ದೀಕ್ಷಾ ತಗೊಳ್ಳೋದು. ಹಿಂದಿನ ದಿವಸ ಅದನ್ನ ಮಾಡ್ಕೊಳ್ಬೇಕು. ದಿನಾತ್ ಅರ್ವಾಕ್ ವ್ರತಾಪ್ತಯೇ, ವ್ರತ ಪ್ರಾರಂಭ ಆದ್ಮೇಲೆ ದೀಕ್ಷಾ ತಗೊಂಡು ಮಾಡಿದ ಮೇಲೆ ಅಲ್ಲಿ ಕ್ಷೌರ ಇತ್ಯಾದಿಗಳನ್ನು ಮಾಡಿಸ್ಕೊಳ್ಳುವಂತಿಲ್ಲ. ಒಂದು ದಿವಸ ಮೊದಲೇ ಕ್ಷೌರ ಮಾಡಿಸ್ಕೊಂಡು ತಯಾರಾಗಿರ್ಬೇಕು. ಅರುಣೋದಯೇ ಸೌ ನಿರ್ವರ್ತ್ಯಂ ಶೌಚಂ ಸ್ನಾನಂ ಸಮಾಚರೇತ್. ಹಿಂದಿನ ದಿವಸವೇ ಅರುಣೋದಯ ಕಾಲ. ಸೂರ್ಯೋದಯ ಕಾಲ ಅಂದ್ರೆ ನಮ್ಗೆ ಗೊತ್ತು. ಸೂರ್ಯೋದಯ ಕಾಲಕ್ಕಿಂತಲೂ ಮುಂಚೆ 1.5 ತಾಸು, ಅದನ್ನು ಅರುಣೋದಯ ಅಂತ ಕರೀತಾರೆ. ಅರುಣ ಅಂದ್ರೆ ಸೂರ್ಯನ ರಥದ ಸಾರಥಿ, ಗರುಡನ ಅಣ್ಣ ಅವನು ಸೂರ್ಯನ ರಥದ ಸಾರಥಿ. ಸೂರ್ಯ ಬರೋದಕ್ಕಿಂತ ಮುಂಚೆ ಸಾರಥಿ ಬಂದಿರ್ತಾನೆ. ಅದಕ್ಕೆ ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯ ಅಂತ ಹೇಳೋದು. ಮುಂದಿನ ಕಾಲ ಮತ್ತು ಸೂರ್ಯೋದಯಕ್ಕಿಂತ ಮುಂಚಿನ ಕಾಲ ಅಂತಿಷ್ಟು ತಿಳ್ಕೋಬಹುದು. ಅಲ್ಲಿ ಎದ್ದು ಕ್ಷೌರ ಹಿಂದಿನ ದಿವಸನೇ ಮಾಡಿಸ್ಕೊಂಡಿರ್ತಾನೆ. ಈ ಪ್ರವಚನದ ದಿವಸ, ಮೊದಲನೇ ದಿವಸ ಶೌಚ, ಸ್ನಾನ, ತನ್ನ ನಿತ್ಯ ಕರ್ತವ್ಯ ಇತ್ಯಾದಿಗಳನ್ನು ಮಾಡಬೇಕು. ಅದಾದ ಬಳಿಕ ವಿಘ್ನಗಳ ಪರಿಹಾರಕ್ಕಾಗಿ ಗಣನಾಥಂ ಪ್ರಪೂಜೆಯೇತ್, ಗಣಪತಿಯನ್ನ ಪೂಜಿಸಬೇಕು ಎಲ್ಲ ಕಾಲದಲ್ಲೂ ಕೂಡ. ಈಗ ವಿಶೇಷವಾಗಿ ವಿಘ್ನ ಪರಿಹಾರಕ್ಕಾಗಿ. ಮುಂದೆ ಪುಣ್ಯಾಹ ವಾಚನ, ಮಾತೃಕಾ ದೇವತೆಗಳ ಪೂಜೆ ಇತ್ಯಾದಿಗಳನ್ನು ಮಾಡಬೇಕು. ಪಿತೃನ್ ಸಂತರ್ಪ್ಯ ಶುದ್ಧ್ಯರ್ಥಂ ಪ್ರಾಯಶ್ಚಿತ್ತಂ ತಥಾ ಸಮಾಚರೇತ್. ಪಿತೃದೇವತೆಗಳ ಪೂಜಾ ಮಾಡಬೇಕು. ಇದಕ್ಕೆ ನಾಂದಿ ಶ್ರಾದ್ದ ಅಂತ ಕರೀತಿರ್ತಾರೆ. ಇದನ್ನ ವಿವಾಹ ಇತ್ಯಾದಿ ಸಂದರ್ಭದಲ್ಲಿ ಕೂಡ ಒಂದು ಶ್ರಾದ್ದ ಅಂತ ಮಾಡ್ತಿರ್ತಾರೆ. ಶ್ರಾದ್ದ ಅಂದ್ರೆ ತಂದೆ ತಾಯಂದ್ರು ಯಾವಾಗ ತೀರ್ಕೊಂಡಿರ್ತಾರೆ, ಅವ್ರು ತೀರ್ಕೊಂಡ ಸಂದರ್ಭದಲ್ಲಿ ಮಾಡುವ ಶ್ರಾದ್ದವೇ ಶ್ರಾದ್ದ ಅಂತ ಏನಲ್ಲ. ಉಳಿದ ಕೆಲವು ಕಾರ್ಯಗಳಲ್ಲೂ ಕೂಡ ಪಿತೃದೇವತೆಗಳು ಪೂಜಾ ಮಾಡೋದು ಯಾವತ್ತೂ ಮುಖ್ಯ. ಯಾಕಂದ್ರೆ ಈ ಹಿಂದೆ ನೋಡಿದ್ದೇವೆ, ಏನಿದ್ರು ಈ ದೇಹ ನಮಗೆ ಬಂದದ್ದು ಪಿತೃದೇವತೆಗಳ ಮೂಲಕ, ಹಿರಿಯರ ಮೂಲಕ. ಆದ್ರಿಂದ ಅವರನ್ನು ಯಾವ ಕಾಲಕ್ಕೂ ದಿವಸ ಮನೆಯಲ್ಲಿ ಏನು ಮಂಗಳ ಕಾರ್ಯ ನಡೆಯುವಾಗಲೂ ಅವರನ್ನು ನೆನೆಯಬೇಕಾದದ್ದು ನಮ್ಮ ಕರ್ತವ್ಯ. ಅದಕ್ಕಾಗಿ ಅವರಿಗೆ ಆ ನಾಂದಿ ಶ್ರಾದ್ದ ಇತ್ಯಾದಿಗಳನ್ನು ಮಾಡಬೇಕು. ಮತ್ತೇನಾದ್ರೂ ದೋಷ ಬರುವುದಿದ್ರೆ, ಹಿಂದಿನ ಏನಾದರೂ ಪಾಪಗಳು ನಮ್ಗೆ ಗೊತ್ತಿಲ್ಲದೇ ಇದ್ದಂಥದ್ದು ಇರ್ತದೆ, ಅದಕ್ಕಾಗಿ ಪ್ರಾಯಶ್ಚಿತ್ತ ಇತ್ಯಾದಿಗಳನ್ನು ಮಾಡ್ಕೊಳ್ಬೇಕು. ಅದನ್ನೇ ನಾಂದಿ ಶ್ರಾದ್ದವನ್ನೇ ಅಭ್ಯುದಯ ಶ್ರಾದ್ದ ಅಂತ ಕರೀತಾರೆ. ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ, ಆಮೇಲೆ ತಂದೆ ತಾಯಂದಿರು ತೀರ್ಕೊಂಡ ತಿಥಿಗಳೇನಿರ್ತಾವ ಅದನ್ನೆಲ್ಲ ವಾರ್ಷಿಕ ಶ್ರಾದ್ದ ಅಂತ ಕರೀತಾರೆ. ಇದು ಅಭ್ಯುದಯ ಶ್ರಾದ್ದ. ಅಭ್ಯುದಯ ಅಂದ್ರೆ ಏಳಿಗೆ. ಮನೆಯೊಳಗೊಂದು ಏನಾದ್ರು ಮಂಗಳ ಕಾರ್ಯ ನಡೀತಿರ್ತದಲ್ಲ, ಅದಕ್ಕೂ ಒಂದು ಶ್ರಾದ್ದ ಇದೆ. ಸ್ವಲ್ಪ ವಿಧಿವಿಧಾನಗಳು, ಅಲ್ಲಿರುವ ದೇವತೆಗಳು ಬೇರೆ ಬೇರೆ ಅಷ್ಟೇ. ಮುಂದೆ ಅಲ್ಲೊಂದು ಮಂಡಲ ಹಾಕಬೇಕು. ಮಂಡಲಂಚ ಪ್ರಕರ್ತವ್ಯಂ ತತ್ರ ಸ್ಥಾಪ್ಯೋ ಹರಿಸ್ತಥ. ಅನೇಕ ಥರದ ರಂಗೋಲಿಗಳನ್ನ ಹಾಕ್ತಿರ್ತಾರೆ, ನೀವು ನೋಡಿರ್ತೀರಿ. ಅದು ಸರ್ವತೋಭದ್ರ ಮಂಡಲ ಅಂತ ಒಂದು ಮಂಡಲ. ಅಲ್ಲಿ ವ್ಯಾಸನ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು. ಲೋಹದ ಪ್ರತಿಮೆ ಆದರೂ ಸರಿಯೇ, ಬೇರೆ ಯಾವುದಾದ್ರೂ ಪ್ರತಿಮೆ, ಚಿತ್ರಗಳು, ದೊಡ್ಡ ದೊಡ್ಡ ಫೋಟೋಗಳು ಇರ್ತಾವಲ್ಲ, ಅಂಥದನ್ನಾದ್ರೂ ಇಡಬೇಕು. ಅದಿಲ್ಲದೆ ಏನಿಲ್ಲದೆ ಹೋದ್ರೂ ಪುಸ್ತಕವನ್ನು ಇಟ್ಟರು ಅಲ್ಲಿ ಭಗವಂತ ಸನ್ನಿಹಿತ ಆಗೇ ಇರ್ತಾನೆ. ಪ್ರದಕ್ಷಿಣ ನಮಸ್ಕಾರ ಮಾಡಿ ಹೀಗೆ ಪ್ರಾರ್ಥನೆ ಮಾಡಬೇಕು. ಕರುಣಾನಿಧಿಯ ಸಂಸಾರ ಸಾಗರೇ ಮಗ್ನಂ ದೀನಂ ಮಾಂ ಕರುಣಾನಿಧೆ ಕರ್ಮ ಮೋಹ ಗೃಹೀತಾಂಗಂ ಮಾಮುದ್ಧವ ಭವಾರ್ಣವಾತ್. ಸಂಸಾರ ಅನ್ನೋ ಸಾಗರದಲ್ಲಿ ನಾನು ಮುಳುಗಿ ಹೋಗಿದ್ದೇನೆ. ನಾನಾ ಥರದ ಕರ್ಮಗಳು, ಪ್ರಾರಬ್ಧ ಕರ್ಮಗಳು ನನ್ನ ಬೆನ್ನ ಹಿಂದಿವೆ, ಮೋಹ ಬೇರೆ. ಈ ಸಂಸಾರ ಸಾಗರದಿಂದ ನನ್ನನ್ನು ಕಾಪಾಡುವಂತ ಅವನನ್ನು ಕೇಳಬೇಕು. ಮುಂದೆ ಅಲ್ಲಿ ಮುಖ್ಯ ಶ್ರೋತ ಏನಿರ್ತಾನೆ, ಯಜಮಾನ ಏರ್ಪಡಿಸಿದವನು, ಅವನು ಧೂಪ ದೀಪ ಇತ್ಯಾದಿ ಸಾಮಗ್ರಿಯಿಂದ ವಿದ್ಯುಕ್ತವಾಗಿ ಪೂಜಾ ಮಾಡಬೇಕು. ಪುಸ್ತಕದ ಮುಂದೆ ಈ ತೆಂಗಿನಕಾಯಿ ಅಥವಾ ಬಿಲ್ವ ಫಲ ಅಥವಾ 2, ತತಸ್ಥು ಶ್ರೀಫಲಂ ಧೃತ್ವ ನಮಸ್ಕಾರಂ ಸಮಾಚರೇತ್ ಸ್ತುತಿ ಪ್ರಸನ್ನ ಚಿತ್ತೇನ ಕರ್ತವ್ಯ ಕೇವಲಂ ತದಾ. ಶ್ರೀಫಲ ಅಂತ ಹೇಳಿದ್ದಾರೆ. ತೆಂಗಿನಕಾಯಿನೂ ಆಗಿರ್ಬೋದು ಅಥವಾ ಬಿಲ್ವ
ಫಲವೂ ಕೂಡ ಆಗಿರಬಹುದು. ಅದನ್ನಿಟ್ಟು ಸ್ತೋತ್ರ ಮಾಡಬೇಕು. ಭಾಗವತ ಅನ್ನೋ ಹೆಸರಿನ ಒಂದು ಗ್ರಂಥದ ಶ್ರವಣಕ್ಕೆ ನಾನೀಗ ತೊಡಗಿದ್ದೇನೆ. ಭಾಗವತ ಗ್ರಂಥದಲ್ಲಿ ಸ್ವಯಂ ವ್ಯಾಸ, ಕೃಷ್ಣ ಮೊದಲಾದ ದೇವತೆಗಳು ಇದ್ದೇ ಇರ್ತಾರೆ. ಸ್ವಯಂ ಭಗವಂತ ಅಲ್ಲಿರ್ತಾನೆ. ಸಂಸಾರ ಅನ್ನೋ ಸಾಗರವನ್ನು ದಾಟಬೇಕಾಗಿದೆ. ಇಂಥ ಒಂದು ಉದ್ದೇಶ, ಪವಿತ್ರ ಉದ್ದೇಶ ಇಟ್ಕೊಂಡು ನಾನು ಈ ಕಾರ್ಯ ಮಾಡ್ತಿದ್ದೇನೆ. ನಾವೆಲ್ಲ ನಿಮ್ಮ ದಾಸರು, ಈ ನಿಮ್ಮ ಆಳುಗಳಾದಂಥ ಕಿಂಕರರಾದ ನಮ್ಮ ಈ ಒಂದು ಅಪೇಕ್ಷೆ ಈಡೇರುವಂತೆ ನೀವು ಮಾಡಬೇಕು. ಶ್ರೀಮದ್ ಭಾಗವತಾಖ್ಯ ನಿರ್ವಿಘ್ನೇನೈವ ಕರ್ತವ್ಯ ದಾಸೋಹಂ ತವ ಕೇಶವ. ಏವಂ ದೀನವಚಃ ಪ್ರೋಚ್ಯ ವಕ್ತಾರಂ ಚ ಅಥ ಪೂಜಯೇತ್ ಸಂಭೂಷ್ಯ ವಸ್ತ್ರಭೂಷಾಭಿಃ ಪೂಜಾಂತೆ ತಂ ಚ ಸಂಸ್ತವೇತ್. ಆ ಗ್ರಂಥದ ಅಭಿಮಾನಿಯಾದಂಥ ಮುಖ್ಯ ಪ್ರಾಣ ಅಂದರೆ ಹನುಮಂತ ದೇವರು, ಅವನನ್ನು ಪ್ರಾರ್ಥನೆ ಮಾಡಬೇಕು. ರಾಮಾಯಣದ್ದೇ ಪ್ರವಚನ ಆಗಿದ್ರೆ ಅಲ್ಲೊಂದು ಗಂಟೆನೇ ಇಟ್ಟಿರ್ತಾರೆ. ರಾಮಾಯಣದ ಪ್ರವಚನ ಅಲ್ಲದೆ ಹೋದರೂ ಗಂಟೆ ಇಟ್ಟಿರ್ತಾರೆ. ಗಂಟೆ ಒಂದು ಇಟ್ಕೊಂಡು ಅವತ್ತು ಪ್ರವಚನ ಮಾಡ್ತಿರ್ತಾರೆ. ರಾಮಾಯಣದ ವ್ಯಾಖ್ಯಾನಗಳಲ್ಲಿ ಕೆಲವು ಕಡೆ ಕಾಣಿಸ್ತದೆ, ಎಲ್ಲೇ ರಾಮಾಯಣ ಪ್ರವಚನ ನಡೆದ್ರು ಅಲ್ಲಿ ಹನುಮಂತ ಒಂದು ರೂಪದಿಂದ ಸನ್ನಿಹಿತ ಆಗಿರ್ತಾನೆ. ಅಷ್ಟು ರಾಮಾಯಣದ ಕಥಾ ನಡೀತದೆ ಅಂದ್ರೆ ಅಷ್ಟು ಅವನಿಗೆ ಉತ್ಸಾಹ, ಬಂದು ಕೂತಲ್ಲಿ ಕೇಳ್ತಿರ್ತಾನೆ. ಆದ್ರಿಂದ ಅವನನ್ನು ಅಲ್ಲಿ ಪ್ರಾರ್ಥನಾ ಮಾಡಬೇಕು. ಇದಾದ್ಮೇಲೆ ಪ್ರವಚನಕಾರ ಏನಿರ್ತಾನೆ ಅವನನ್ನ ಪೂಜಿಸಬೇಕು. ವಸ್ತ್ರ ಆಭರಣ ಇತ್ಯಾದಿಗಳನ್ನು ಕೊಟ್ಟು ಶುಕರೂಪ ದ್ವಿಜಶ್ರೇಷ್ಠ ಸರ್ವಶಾಸ್ತ್ರ ವಿಶಾರದ. ನಿನ್ನಲ್ಲಿ ಸ್ವಯಂ ಶುಕಾಚಾರ್ಯನೇ, ವೇದವ್ಯಾಸರ ಮಗ ಶುಕಾಚಾರ್ಯ, ಹಿಂದೆ ಯಾರು ಪರೀಕ್ಷಿತನಿಗೆ ಭಾಗವತ ಪ್ರವಚನ ಮಾಡಿದ ಅವನೇ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ನೀನು ಎಲ್ಲಾ ಶಾಸ್ತ್ರಗಳಲ್ಲಿಯೂ ಪಾರಂಗತ. ಭಾಗವತ ಪ್ರವಚನ ಮಾಡಲಿಕ್ಕೆ ಅಂತ ನಮ್ಮೆಲ್ಲರ ಒಂದು ಪ್ರಾರ್ಥನೆಯನ್ನು ಕೇಳಿ ಇಲ್ಲಿಗೆ ನೀವು ಬಂದಿದ್ದೀರಿ. ಅದನ್ನ 7 ದಿವಸಗಳ ಕಾಲ ಒಂದು ವ್ರತ ಸ್ವೀಕಾರ ಮಾಡಿ ಅದನ್ನು ನಡೆಸಿಕೊಡ್ಬೇಕು. ಮತ್ತೆ ಪ್ರವಚನಕ್ಕೆ ಯಾವುದೇ ಥರದ ವಿಘ್ನ, ಆ ಕಾರ್ಯಕ್ರಮಕ್ಕೆ ವಿಘ್ನ ಆಗಬಾರದು ಅಂತ ಹೇಳಿ ಒಂದು 5 ಜನ ಭಾಗವತರು, ಸಂತರು, ಮಹಾಂತರು ಏನಿರ್ತಾರೆ ಅಂಥವರನ್ನು ಕೂಡ ಅಲ್ಲಿ ಕರೆದಿರಬೇಕು. ಉಳಿದ ಜ್ಞಾನಿಗಳು, ಉಳಿದ ಶ್ರೋತೃಗಳು ಇರ್ತಾರೆ, ಅದರಲ್ಲೂ ವಿಶೇಷವಾಗಿ ಸಂತರು, ಭಾಗವತರು ಅಂತ ಏನೊಂದು ಸಾಧನೆ ಮಾಡಿದವರು ಇರ್ತಾರೆ, ಅಂಥವ್ರನ್ನು ಅಲ್ಲಿ ಕರೆಯಬೇಕು. ಕರ್ತವ್ಯಂ ತೈಹಿ ಹರೇಹಿ ಜಾಪ್ಯಂ ದ್ವಾದಶಾಕ್ಷರ ವಿದ್ಯೆಯ. ಅವರು ವ್ರತ ನಿಯಮ ಬೇರೆ ಬೇರೆ ಮಂತ್ರ ಎಲ್ಲ ತಿಳಿದವರಾಗಿರ್ತಾರೆ. ಅವರು ವಾಸುದೇವನ ಮಂತ್ರವನ್ನ, ಭಗವದ್ಗೀತೆಯನ್ನ, ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನು ಪಠನ ಮಾಡಬೇಕು. ಪಠನ ಮಾಡಿ ಎಲ್ಲ ಕಾರ್ಯ ಸಾಂಗವಾಗಿ ನಡೀಲಿ ಅಂತ ಪ್ರಾರ್ಥಿಸ್ಬೇಕು. ಅದಲ್ಲದೆ ಬಂದಂಥ ಬೇರೆ ಬೇರೆಯವರು ಇರ್ತಾರಲ್ಲ, ಅವರು ಎಲ್ಲರನ್ನೂ ಯಥೋಚಿತವಾಗಿ ಗೌರವಿಸಬೇಕು. ಸ್ತ್ರೀಯರು, ಪುರುಷರು ಯಾರೇ ಬಂದಿದ್ರು ಅವರಿಗೆ ಅರಿಶಿಣ ಕುಂಕುಮ ಇತ್ಯಾದಿಗಳನ್ನು ಕೊಟ್ಟು ಗೌರವಿಸೋದಿದೆಯಲ್ಲ, ಆ ಥರ ಎಲ್ಲ ಮಾಡಿ ಅವರ ಅನುಮತಿ ಸ್ವೀಕಾರ ಮಾಡಬೇಕು. ಮುಂದೆ ತನ್ನ ಲೌಕಿಕ ಸಂಪತ್ತು, ಹಣ, ಮನೆ, ಮಕ್ಕಳು ಈ ಎಲ್ಲ ಚಿಂತೆನೂ ಬಿಟ್ಟು ಭಾಗವತದ ಶ್ರವಣವನ್ನ ಏಕಾಗ್ರಚಿತ್ತನಾಗಿ ಪ್ರಾರಂಭಿಸಬೇಕು. ಅದನ್ನ ಹೇಗೆ ಮಾಡಬೇಕು? ಆ ಸೂರ್ಯೋದಯಮಾರಭ್ಯ ಸಾರ್ಧ ತ್ರಿಪ್ರಹರಾಂತಕಂ ವಾಚನೀಯ ಕಥಾ ಸಮ್ಯಕ್ ಧೀರಕಂಠಂ ಸುಧೀಮತ. ಸೂರ್ಯೋದಯಕ್ಕೆ ಪ್ರವಚನ ಪ್ರಾರಂಭ ಆಗಬೇಕು. ಅಷ್ಟೊತ್ತಿಗೆ ಎಲ್ಲರೂ ಸಿದ್ಧರಾಗಿ ಕೂತಿರ್ಬೇಕು. ಮುಂದೆ 3.5 ಪ್ರಹರ ಆ ಪ್ರವಚನ ನಡಿಬೇಕು, ಉಚ್ಚ ಕಂಠದಿಂದ ನಡಿಬೇಕು. ಒಂದು ಪ್ರಹರ ಅಂದ್ರೆ 3 ತಾಸು ಅಂತ ಹೇಳ್ತಾರೆ ಈಗಿನ ಕೋಶಗಳಲ್ಲಿ. 3.5 ತಾಸು ಅಂದ್ರೆ ಸುಮಾರು 10.5 ಗಂಟೆ ಆಯ್ತು. 10.5 ಗಂಟೆ ಪ್ರವಚನ ನಡಿಬೇಕು ಅಂತ ಹೇಳ್ತಾರೆ. 3.5 ಪ್ರಹರ ಅಂತಾನೆ ಅದನ್ನ ಅನುವಾದ ಮಾಡುವವರು ಮಾಡಿದ್ದಾರೆ. ಅದಾದ್ಮೇಲೆ ಮಧ್ಯಾಹ್ನ 2 ಗಳಿಗೆ ವಿಶ್ರಾಂತಿ ತಗೋಬೇಕು. ಒಂದು ಗಳಿಗೆ ಅಂದ್ರೆ 24 ನಿಮಿಷ, 48 ನಿಮಿಷ ವಿಶ್ರಾಂತಿ ತಗೋಬೇಕು ಅಂತ ಹೇಳಿದಂತೆ ಕಾಣಿಸ್ತದೆ. ಆ ಸಂದರ್ಭದಲ್ಲಿ ಯಾರು ವ್ಯರ್ಥ ಮಾತುಗಳನ್ನು ಆಡಬಾರ್ದು, ಭಗವಂತನ ಕೀರ್ತನ ಮಾಡ್ತಿರ್ಬೇಕು ಅಂತ ಬಂತು. ಈ 10.5 ತಾಸು ಪ್ರವಚನ ಮಾಡಬೇಕು ಅಂದ್ರೆ ಬೆಳಿಗ್ಗೆ ಸುಮಾರು 6 ಗಂಟೆಗೆ 6:30 ಸೂರ್ಯೋದಯ ಆಗ್ತದೆ ಅಂತ ಇಟ್ಕೊಂಡ್ರು ಅಲ್ಲಿಂದ ಮುಂದೆ 10 ತಾಸು ಅಂದ್ರೆ ಸಾಯಂಕಾಲ 4 ಗಂಟೆ 3:30 4 ಗಂಟೆ ತನಕ ಅಥವಾ 4:15 ತನಕ ಪ್ರವಚನ ಮುಂದುವರಿತದೆ. ಅದರಿಂದ ಪ್ರಹರ ಅಂದ್ರೆ
ಅಷ್ಟು 3 ಗಂಟೆ ಅಂತ ಈಗ ಕೋಶದಲ್ಲಿ ಕಾಣಿಸ್ತದೆ, ಇಲ್ಲ ಅಂತಲ್ಲ, ನಾನು ಅದನ್ನ ತೆಗೆದು ನೋಡಿದೆ ಮತ್ತೊಮ್ಮೆ. ಆದರೂ ಪ್ರಹರ ಅಂದ್ರೆ ಬೇರೆ ಸಂದರ್ಭದಲ್ಲಿ 3 ಗಂಟೆ ಅಂತ ವಿಷಯ ಸರಿ, ಆದ್ರೆ ಇಲ್ಲಿ ಪ್ರಹರ ಅಂದ್ರೆ ಅಷ್ಟು ಎದ್ದಿರ್ಲಿಕ್ಕಿಲ್ಲ. ಇಲ್ಲಿ ಪ್ರಹರ ಅಂದ್ರೆ ಅದೊಂದು ಬೇರೆ ಅರ್ಥವನ್ನೇ ಹೇಳ್ತಿರ್ಬೇಕು. ಸಂಸ್ಕೃತದ ಸಮಸ್ಯೆ ಅದು. ಒಂದೇ ಶಬ್ದಕ್ಕೆ ಒಂದೊಂದು ಕಡೆ ಒಂದೊಂದು ರೀತಿ ಅರ್ಥ ಆಗಿಬಿಡ್ತದೆ. ಆದ್ರಿಂದ ಸೂರ್ಯೋದಯ ಕಾಲಕ್ಕೆ ಪ್ರವಚನ ಆಗ್ತದಂದ್ರೂ ಒಟ್ಟಾರೆ ಸುಮಾರು ಒಂದು 4-5 ಗಂಟೆ, ಮಧ್ಯಾಹ್ನ ಊಟಕ್ಕೆ ಒಂದಿಷ್ಟು ವಿಶ್ರಾಂತಿ ಬೇಕಲ್ಲ, ಆ ಒಂದು ನಿಯಮ ಇದ್ದಿರ್ಬೇಕು ಅಂತ ಕಾಣಿಸ್ತದೆ. ಕಥಾ ವಿರಾಮ ಕರ್ತವ್ಯ ಮಧ್ಯಾಹ್ನೇ ಘಟಿಕಾದ್ವಯಂ. ಹಗಲು ಮಧ್ಯಾಹ್ನದ ಹೊತ್ತಿನಲ್ಲಿ ಒಂದಿಷ್ಟು ವಿರಾಮ ಕೊಡಬೇಕು ಅಂತಿದೆ. ನೀವು ಪ್ರಹರ ಅಂದ್ರೆ 3 ಗಂಟೆ ಅಂತಾನೆ ಅಂತ ಅರ್ಥ ಇಟ್ಕೊಂಡ್ರೆ ಅಲ್ಲಿಗೆ ಪ್ರವಚನ ಮುಗಿಲಿಕ್ಕೇನೆ 4 ಗಂಟೆ ಆಗ್ತದೆ. ಮಧ್ಯಾಹ್ನವೂ ಕೂಡ ದಾಟೇ ಬಿಟ್ಟಿರ್ತದೆ ಪ್ರವಚನದಲ್ಲೇ. ಅದರಿಂದ ವಿರಾಮ ಏನು ಕೊಟ್ಟಂತ ಆಯ್ತು. ಮತ್ತೆ 10:15 ತಾಸು ಪ್ರವಚನ ಮಾಡುವವರು ಯಾರು? ಹೀಗೆಲ್ಲ ಸಮಸ್ಯೆಗಳು ಬರ್ತವೆ. ಅದರಿಂದ 3:30 ಪ್ರಹರ. ಅದರಿಂದ ಪ್ರಹರ ಅಂದ್ರೇನೆ 3 ತಾಸು ಅಂತ ಇರ್ಲಿಕ್ಕಿಲ್ಲ. ಇಲ್ಲಿ ಪ್ರಹರ ಅಂದ್ರೆ ಸುಮಾರು 1 ತಾಸು ಅಷ್ಟೇ. 3:30 ಪ್ರಹರ ಅಂದ್ರೆ ಸುಮಾರು 1.5 ತಾಸೇ ಆಗ್ತದೇನೋ, ಎಲ್ಲ ಸೇರಿ 3.5 ತಾಸು ಆಗ್ತದೇನೋ. 3-4 ಗಂಟೆ ಪ್ರವಚನ ಹೇಳುವವರು ಕೆಲವರು ಇದ್ದಾರೆ. ಅದರಲ್ಲೂ ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ನಡೀತದಲ್ಲ, ಆವಾಗ ಕೆಲವರು ಉಪವಾಸ ಇದ್ದು ಕೇಳ್ತಾರೆ, ಉಪವಾಸ ಇದ್ದು ಹೇಳ್ತಾರೆ, ಊಟನೇ ಸಾಯಂಕಾಲ ಮಾಡ್ತಿರ್ತಾರೆ. ಅಂಥವರು ಇದ್ದಾರೆ, ಇಲ್ಲ ಅಂತಲ್ಲ. ಅದು ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ. ಆಮೇಲೆ ಆಸನ ಒಂದೇನು ಹಾಕೊಂಡು ಹಿಂಗೆ ಕೂತಿರ್ತೇವೆ, ಆಸನ ಬದಲಾಯಿಸುವಂತಿಲ್ಲ ಅಂಥದ್ರನ್ನ ಮಾಡೋರಿದ್ದಾರೆ. ಆದರೂ ಮುಖ್ಯ ಅದ್ಯಾವುದೂ ಅಲ್ಲ, ಆ ನಿಯಮ ಈ ನಿಯಮ ಮುಖ್ಯ ಅಲ್ಲ. ಮನುಷ್ಯನಿಗೆ ಎಲ್ಲಿ ಯಾವ ಆಸನ, ಯಾವ ಕಾಲ, ಯಾವ ದೇಶ ಕಂಫರ್ಟೇಬಲ್ ಆಗಿರ್ತದೆ ಅದು ಮುಖ್ಯ. ನಾವು ಉಪವಾಸ ಕೇಳಬೇಕು ಅಂತ ಹಠ ಹಿಡಿದು ಕೂತು ಮತ್ತೆ ಆ ಉಪವಾಸ ಇರುವುದರಿಂದಲೇ ಕಷ್ಟ ಆಗ್ಲಿಕ್ಕೆ ಶುರುವಾದ್ರೆ, ಅಲ್ಲಿ ಗಮನ ಹೋಗದೆ ಹೋದ್ರೆ ಅದರಿಂದ ಏನು ಅರ್ಥ ಇಲ್ಲ. ಭಗವದ್ಗೀತಾ ಏನು ಹೇಳ್ತದೆ ಅಂದ್ರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಅಂತ. ನಮ್ಮ ಆಹಾರ ವಿಹಾರ ಇವೆಲ್ಲ ಯುಕ್ತವಾಗಿರಬೇಕು ಅಂತ. ನಾತ್ಯಶ್ನ ತಸ್ತು ಯೋಗೋಸ್ತಿ ನಚೈಕಾಂತ ಮನಶ್ನತಃ. ಚೆನ್ನಾಗಿ ಹೊಟ್ಟೆ ಬಿರಿಯುವಂತೆ ತಿಂದ್ರೂ ಅದರಿಂದ ಯೋಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮೈ ಕೊಬ್ಬುತ್ತದೆ, ಆಮೇಲೆ ಆ ವಿಪರೀತ ಆಹಾರ ಸ್ವೀಕಾರ ಮಾಡಿದ್ರಿಂದ ದಣಿವಾಗ್ತದೆ. ಅದು ಮುಖ್ಯ ಅಲ್ಲ. ನಚೈಕಾಂತ ಮನಶ್ನತಃ. ಉಪವಾಸನೆ ಇದ್ಬಿಟ್ರೆ ಅದರಿಂದ ಏನು ಕೆಲಸ ಆಗೋದಿಲ್ಲ. ಅದರಿಂದ ಈ ಸಾಧ್ಯ ಆದಷ್ಟು ಹಿತಮಿತವಾದ ಆಹಾರ ಕಾಲ ಅದನ್ನು ಮಾಡ್ಬೇಕಷ್ಟೆ. ಮಲಮೂತ್ರ ಜಯಾರ್ಥಂ ಹಿ ಲಘ್ವಾಹಾರ ಸುಖಾವಹ. ಈ ಪ್ರವಚನಕ್ಕೆ ಅಂತೇನು ಕೂತಿರ್ತೇವೆ, ಆ ಸಂದರ್ಭದಲ್ಲಿ ಮಿತಾಹಾರ ಸ್ವೀಕಾರ ಮಾಡಬೇಕು. ಅದು ಯಾಕೆ ಹಾಗೆ ಅಂದ್ರೆ ಮಲಮೂತ್ರ ಜಯಕ್ಕಾಗಿ. ಬಹಳ ನೀರಿನ ಪ್ರಮಾಣದ ನೀರಿಳಿದಂಥ ಆಹಾರ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿಬಿಟ್ರೆ ಮತ್ತೆ ಮೂತ್ರಕ್ಕೆ ಹೋಗುವಂಥ ಪ್ರಸಂಗ ಬರ್ತದೆ. ಮತ್ತೆ ಮಲ ವಿಸರ್ಜನಕ್ಕೇನು ಹೋಗೋ ಪ್ರಸಂಗ ಸಾಮಾನ್ಯವಾಗಿ ಯಾರಿಗೂ ಬರೋದಿಲ್ಲ, ಶರೀರ ಸ್ವಸ್ಥವಾಗಿದ್ದವರಿಗೆ. ಆದರೂ ಶರೀರ ಸ್ವಸ್ಥವಾಗಿದ್ರೂ 2 ಗಂಟೆ ತಡೆದಾರು, ಮುಂದೆ ಮತ್ತೆ ತಡೆಯೋದು ಕಷ್ಟನೇ. 2 ಗಂಟೆ ತಡೆದಾರು, 3 ಗಂಟೆ ತಡೆದಾರು. ಹಿಂದಿನ ರಾತ್ರಿ ದಿವಸ ಊಟ ಮಾಡಿರ್ತಾನೆ, ಬೆಳಗಿನ ಹೊತ್ತು ಏನು ತೊಗೊಂಡಿರೋದಿಲ್ಲ. ಅದರಿಂದ 1-2-3 ಗಂಟೆ ತಡೆದಾನ. ಒಂದ್ಸರಿ ಆಹಾರ ತೊಗೊಂಡ್ಮೇಲೆ ಮತ್ತೆ ನೀರಿನ ಅಂಶ ಮೈಗೆ ಹೋಗೋದ್ರಿಂದ, ಯಾಕಂದ್ರೆ ಆಹಾರದಲ್ಲಿ ನೀರಿನ ಅಂಶನೇ ಹೆಚ್ಚಿರ್ತದೆ, ಅದು ಮತ್ತೆ ಮೂತ್ರಕ್ಕೆ ಹೋಗೋ ಪ್ರಸಂಗ ಬರ್ತದೆ. ಅಂತೂ ನಿಯಮ ಗೆರೆ ಕೊರದಂತೆ ನಿಯಮಗಳಲ್ಲ. ಹಿತಕರವಾದ ಆಹಾರ, ಹಿತಕರವಾದ ವಿಹಾರ ಅದು ಮುಖ್ಯ ಅಷ್ಟೆ. ಹವಿಷ್ಯಾನ್ಯೇನ ಕರ್ತವ್ಯ ಹಿ ಏಕವಾರಂ ಕಥಾರ್ಥಿನ. ಅವ್ರೇನ್ ಮಾಡ್ಬೋದು, ಒಂದೇ ಹೊತ್ತಿನ ಊಟ ಮಾಡ್ಬೋದು. ರಾತ್ರಿ ಹೊತ್ತು ಫಲಾಹಾರ ಮಾಡ್ಬೋದು. ರಾತ್ರಿ ಹೊತ್ತು ಉಪವಾಸ ಮಾಡುವವರು ಇದ್ದಾರೆ, ಅವರವರ ಅನುಕೂಲ. ಬೆಳಗಿನ ಹೊತ್ತೇ ಪೂರ್ತಿ ಉಪವಾಸ ಇದ್ದು ರಾತ್ರಿನೇ ಊಟ ಮಾಡುವವರು ಇದ್ದಾರೆ. ಇಲ್ಲೊಂದು ಮಾತು ಹೇಳ್ತಾರೆ, ನಿಮ್ಮೊಂದು ಸಾಧ್ಯ ಆದ್ರೆ ಉಪೋಷ್ಯ ಸಪ್ತರಾತ್ರಂ ವೈ ಶಕ್ತಿಶ್ಚೇತ್ ಶೃಣುಯಾತ್ತದ. ಉಪವಾಸ ಇರ್ರಿ, ಉಪವಾಸ ಇರೋದು ಒಳ್ಳೇದೇ. 7 ದಿವಸಗಳು ಉಪವಾಸ ಇರ್ಲಿಕ್ಕೆ ಸಾಧ್ಯ ಆದ್ರೆ ಹಾಗೂ ಇದ್ದು ಕೇಳ್ರಿ, ಹಾಗೂ ಇದ್ದು ಹೇಳ್ರಿ. ಅದ್ರದ್ದು ಆಗಬೇಕಲ್ಲ. ಆಗದೆ ಹೋದ್ರೆ ಘೃತಪಾನಂ ಪಯಃಪಾನಂ ಕೃತ್ವಾ ವೈ ಶೃಣುಯಾತ್ ಸುಖಂ. ಹಾಲು ಕುಡಿದು ಅಥವಾ ತುಪ್ಪ ತಗೊಂಡು
ಆ ಥರ ಬೇಕಾದರೂ ಮಾಡಬಹುದು. ಅದಲ್ಲದೆ ಹೋದರೂ ನಿಮ್ಗೆ ಏನು ಸಾಧ್ಯ, ಬರೇ ತುಪ್ಪ ಹಾಲಿನ ಮೇಲೆ 7 ದಿವಸ ಬದುಕಲಿಕ್ಕೆ ಆಗಬೇಕಲ್ಲ, ಹಾಲು ಹಣ್ಣು ಇತ್ಯಾದಿ ಫಲಾಹಾರ ತಗೊಂಡು ಮಾಡ್ಬೋದು. ಅದಲ್ಲದೆ ಹೋದರೂ ಹವಿಷ್ಯಾನ್ನ ಸ್ವೀಕಾರ ಮಾಡಬಹುದು ಅಂತ ಹೇಳ್ತಾರೆ. ಹವಿಷ್ಯಾನ್ನ ಅಂದರೆ ಯಜ್ಞಕ್ಕೆ ಉಪಯೋಗ ಆಗುವಂಥ ಕೆಲವು ಪದಾರ್ಥಗಳು ಇರ್ತಾವಲ್ಲ, ಅಂಥವು ಹೆಸರುಬೇಳೆ ಮೊದಲಾದ ಪದಾರ್ಥಗಳನ್ನು ಮಾತ್ರ ಸ್ವೀಕಾರ ಮಾಡಿ, ಹೆಸರುಬೇಳೆ ಅಕ್ಕಿ ಮೊದಲಾದ ಪದಾರ್ಥಗಳನ್ನು ಮಾತ್ರ ಸ್ವೀಕಾರ ಮಾಡಿ ಊಟ ಮಾಡೋದು. ಉಳಿದ ಪದಾರ್ಥಗಳು ನಿಷಿದ್ಧ ಏನಲ್ಲ, ಕೆಟ್ಟದಲ್ಲದೆ ಇರಬಹುದು, ಆದ್ರೂ ಆ ಒಂದು 7 ದಿನಗಳ ಕಾಲಕ್ಕಾಗಿ ಇಂಥ ನಿರ್ದಿಷ್ಟ ಪದಾರ್ಥಗಳನ್ನು ಮಾತ್ರ ಸ್ವೀಕಾರ ಮಾಡಿ ಭೋಜನ ಮಾಡಬಹುದು. ಫಲಾಹಾರೇಣವಾ ಭಾವ್ಯಂ ಏಕಭುಕ್ತೇನವಾ ಪುನಃ, ಒಂದೇ ಹೊತ್ತು ಊಟ ಮಾಡ್ರಿ, ಆಗದೆ ಹೋದ್ರೆ 2 ಹೊತ್ತು ಊಟ ಮಾಡ್ರಿ, ಫಲಾಹಾರ ಮಾಡ್ರಿ, ಯಾವುದಾದ್ರೂ ಒಂದು ಮಾಡ್ರಿ. ಸುಖ ಸಾಧ್ಯಂ ಭವೇದ್ಯತ್ತು ಕರ್ತವ್ಯಂ ಶ್ರವಣಾಯತತ್. ಮುಖ್ಯವಾಗಿ ಕಥೆ ಕೇಳಲಿಕ್ಕೆ ಬೇಕಾದ ಶಕ್ತಿ ಮೈಯಲ್ಲಿರಬೇಕು, ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ. ಕಡೆ ಸಂಸ್ಕೃತದಲ್ಲಿ ಒಂದು ಕಡೆ ಹಾಸ್ಯವಾಗಿ ಹೇಳ್ತಾರೆ, ಸರ್ವಾರಂಭಾ ತಂಡುಲ ಪ್ರಸ್ಥ ಮೂಲಾಹ ಅಂತ ಹೇಳಿ. ಎಲ್ಲ ಕೆಲಸಗಳು ಕೂಡ ಒಂದು ಹಿಡಿ ಅಕ್ಕಿಯನ್ನೇ ಅವಲಂಬಿಸಿರ್ತವೆ. ಒಂದು ಹಿಡಿ ಅಕ್ಕಿ ಹೊಟ್ಟೆಗೆ ಬಿದ್ದರೆ ಎಲ್ಲ ಕೆಲಸ ಮುಂದೆ ಸಾಂಗವಾಗಿ ನಡೀತವೆ. ಅದಕ್ಕಾಗಿ ಪೆಹಲೆ ಪೋಟೋಬಾ ಬಾದ್ಮೇ ವಿಠೋಬಾ ಅಂತ ಹೇಳಿದ್ದು. ಹೊಟ್ಟೆಯಲ್ಲಿರುವ ಭಗವಂತನನ್ನ ಮೊದಲು ಪೂಜಾ ಮಾಡಬೇಕು, ಮಂದಿರದಲ್ಲಿ ಮಠದಲ್ಲಿರುವ ಭಗವಂತನ ಆಮೇಲೆ ಪೂಜಾ ಮಾಡಬಹುದು. ಆತ್ಮನಿಷ್ಠೋ ಹರಿಪೂಜ್ಯ ಆತ್ಮನಾಮ ಅಶನಾದಿಕೈ ಅಂತ ಒಂದ್ ಕಡೆ ಭಾಗವತ ತಾತ್ಪರ್ಯದಲ್ಲಿ ಕೂಡ ಮಧ್ವಾಚಾರ್ಯ ಹೇಳ್ತಾರೆ. ಭಗವಂತ ಬರೇ ಪೀಠದಲ್ಲಿಲ್ಲ, ಇಲ್ಲೂ ಒಳಗಿದ್ದಾನಲ್ಲ. ಒಳಗಿರುವ ಭಗವಂತನ ಪೂಜಾ ಹೇಗೆ ಮಾಡಬೇಕು? ಇವನಿಗೆ ಒಳಗಿರುವ ಭಗವಂತನಿಗೆ ಆತ್ಮ ಅಂತಾನೆ ಹೆಸರು. ಅಶನಾದಿ ಕೈಹಿ, ನಾವು ಉಪವಾಸ ಇದ್ದು ಅವನನ್ನು ಉಪವಾಸ ಕೆಡುವುದರಲ್ಲಿ ಏನು ಅರ್ಥ ಇಲ್ಲ. ನಾವು ಊಟ ತಿಂಡಿ ಇತ್ಯಾದಿಗಳನ್ನು ಮಾಡಿ, ನಾವು ಊಟ ತಿಂಡಿ ಇತ್ಯಾದಿಗಳನ್ನು ಮಾಡುವಾಗ ಒಂದು ಎಚ್ಚರ ಇರಬೇಕು, ನಮ್ಮ ಒಳಗಿರುವ ಭಗವಂತನಿಗೆ ಇದನ್ನು ನಾವು ಮಾಡ್ತಿದ್ದೇವೆ ಅಂತ. ನಾವು ಸ್ನಾನ ಮಾಡುವಾಗ ಈ ಸ್ನಾನ ನಮ್ಮ ಶರೀರದ ಸೌಂದರ್ಯಕ್ಕಾಗಿ ಅಲ್ಲ, ನಾವು ಮಾಡ್ಕೊಳ್ಳುವ ಅಲಂಕಾರ ನಮ್ಮ ಶರೀರಕ್ಕಾಗಿ ಅಲ್ಲ, ಇದು ಭಗವಂತನ ಮಂದಿರ, ಭಗವಂತನ ರಥ ಇದು ಅಂತ ಅನುಸಂಧಾನ ಹೇಗಿರಬೇಕು. ನಾವು ಊಟ ಮಾಡುವುದು ಒಳಗಿರುವ ಆತ್ಮ ಶಬ್ದವಾಚ್ಯನಾದ ಭಗವಂತನಿಗೆ ಒಂದು ನಿವೇದನೆ. ಯಾಕಂದ್ರೆ ಅವನೇ ನೇರವಾಗಿ ಬಂದೇನು ಕೂತು ಊಟ ಮಾಡೋದಿಲ್ಲ, ಅಷ್ಟು ಭಕ್ತಿ ನಮಗಿಲ್ಲ. ಹಿಂದೆ ಮಾಡ್ತಿದ್ನಂತೆ, ಅವಾಗ ಕೆಲವರೆಲ್ಲ ಕರೆದಾಗ, ಮುಗ್ಧ ಭಕ್ತಿನ ಮಕ್ಕಳು ಕರೆದಾಗ ತಾನೇ ಬಂದ್ಬಿಡ್ತಿದ್ನಂತೆ. ಅಂಥದ್ದು ನಮ್ಗಿಲ್ಲ. ಆದ್ರಿಂದ ನಮ್ಮ ಒಳಗೆ ನಿಂತು ಅವ್ನು ಸ್ವೀಕಾರ ಮಾಡ್ತಾನೆ ಅಷ್ಟೆ. ಆದ್ರಿಂದ ನೋಪವಾಸೋ ವರಃ ಪ್ರೋಕ್ತಃ ಕಥಾ ವಿಘ್ನಕರೋ ಇದೆ. ಉಪವಾಸ ಮಾಡಿ ಶ್ರವಣ ಮಾಡಬೇಕು ಅಂತ ಹಠಕ್ಕೆ ಬಿದ್ದು ಉಪವಾಸ ಮಾಡಿಬಿಟ್ರೆ ಅದರಿಂದ ನಿಮಗೆ ಕಥಾ ಕೇಳಲಿಕ್ಕೆ ವಿಘ್ನ ಆಗೋದಿದ್ರೆ ಅದನ್ನ ಬಿಟ್ಟುಬಿಡಿ, ದಯವಿಟ್ಟು ಅದನ್ನ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಯಥೋಚಿತವಾಗಿ ಊಟ ಮಾಡಿಯೇ ಅದನ್ನ ಮಾಡಿ. ಭೋಜನಂತೂ ವರಂ ಮನ್ಯೆ, ಭೋಜನ ಮಾಡುವುದೇ ಒಳ್ಳೆಯದು. ಸುಖವಾಗಿ ಕೇಳುವುದನ್ನು ಬಿಡಬೇಡಿ. ಬೇರೆ ಏನೋ ಮಾಡ್ಲಿಕ್ಕೆ ಹೋಗಿ ಕೇಳಲಿಕ್ಕೆ ವಿಘ್ನ ಬರೋದು ಬೇಡ, ಅದು ಮೂಲ. ಯಾರಿಗೆ ಭಗವಂತನ ಭಕ್ತಿ ಇಲ್ಲ ಅಂಥವರಿಗೆ ಈ ಭಾಗವತದ ಶ್ರವಣ ಮಾಡುವಂಥ ಅಧಿಕಾರವೂ ಇಲ್ಲ. ಅವನನ್ನ ಬಿಟ್ಬಿಡಿ. ಅಲ್ಲಿ ಶ್ರವಣದ ವ್ರತ ತೊಟ್ಟವನು ಏನ್ ಮಾಡಬೇಕು? ಬ್ರಹ್ಮಚರ್ಯ ಪಾಲಿಸ್ಬೇಕು. ಗೃಹಸ್ಥರು ಎಲ್ಲರೂ ಕೂಡ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಸ್ವಪತ್ನಿ ನಿಷ್ಠರಾಗಿರ್ಬೇಕು. ಹಿಂದೆ ಅದು ಬಂದಿದೆ. ಅದಲ್ಲದೆ ಇನ್ನೊಂದು ವ್ರತ ಅಂದ್ರೆ ಆ ಒಂದು 7 ಸಂದರ್ಭದಲ್ಲಿ ಗಂಡ ಹೆಂಡಂತರು ದೂರ ಇರಬೇಕು. ಇಷ್ಟನ್ನಾದ್ರೂ ಕೂಡ ಮಾಡಬಹುದು. ಅಧಸ್ಸುಪ್ತಿ, ಮಂಚದ ಮೇಲೆ ವೈಭವದಿಂದ ಮಲಗಬಾರದು, ಕೆಳಗೆ ಮಲಗಬೇಕು. ಪತ್ರಾವಳ್ಯಾಂಶ ಭೋಜನಂ, ಒಳ್ಳೆ ದೊಡ್ಡದೊಂದು ತಟ್ಟೆ ತಾಟ ಇತ್ಯಾದಿಗಳನ್ನ ಹಾಕೊಂಡು ಒಳ್ಳೆ ಅನುಕೂಲಕರವಾಗಿ ಊಟ ಮಾಡಬಾರ್ದು. ಪತ್ರಾವಳಿ ಅಂದ್ರೆ ಮುತ್ತಲ ಎಲೆ ಅಥವಾ ಬಾಳೆ ಎಲೆ, ಹೀಗೆ ಅದರಲ್ಲಿ ಊಟ ಮಾಡಬಹುದು. ಅಲ್ಲಿ ಊಟ ಮಾಡೋದಾದ್ರೆ ಅದೊಂದು ವೈರಾಗ್ಯದ ಸಂಕೇತ ಅಷ್ಟೆ. ಯಥೇಚ್ಛವಾಗಿ ಬೇಕಾದಷ್ಟು ಹಾಕೊಳ್ಳಿಕ್ಕೆ ಬರೋದಿಲ್ಲ ಅಲ್ಲಿ. ಇವತ್ತಿಗೂ ನೀವು ಎಲ್ಲಾರು ನೋಡಿರ್ತೀರಿ, ಚೆನ್ನಾಗಿ ತಟ್ಟೆ ಹಾಕೊಂಡು ಯಾರು ಊಟ ಮಾಡ್ತಿರ್ತಾರೆ ಅವರಿಗೆ ಅಭ್ಯಾಸವೇ ಇಲ್ಲದೆ ಇದ್ದವ್ರಿಗೆ ಪತ್ರಾವಳಿಯಲ್ಲಿ ಹಾಕ್ಬಿಟ್ಟು ಊಟ ಮಾಡ್ಲಿಕ್ಕೆ ಬರೋದಿಲ್ಲ. ಊಟದ ಪ್ರಮಾಣನೇ ಸೀಮಿತ ಆಗಿಬಿಡ್ತದೆ. ತಾತ್ಪರ್ಯ ಚೆನ್ನಾಗಿ ಬೇಕಾಬಿಟ್ಟು ಏನೇನು ಸಿಗಬೇಕು ಅದನ್ನೆಲ್ಲ ತಗೊಂಡು ತಿನ್ಲಿಕ್ಕೆ ಯಾವಾಗ ಸಾಧ್ಯ? ಪತ್ರಾವಳಿ ಇದ್ರೆ, ತಟ್ಟೆ ಇದ್ರೆ. ಪತ್ರಾವಳಿ ಇದ್ರೆ ಆಹಾರದ ಪ್ರಮಾಣ ಸೀಮಿತ ಆಗ್ತದೆ. ಅದಕ್ಕಾಗಿ ಅದು ಉದ್ದೇಶ ಅಷ್ಟೆ. ಅದಕ್ಕಾಗಿ ಜೈನರಲ್ಲಿ ಉಣ್ಣುವ ಪ್ರಮಾಣ ಕಡಿಮೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕರದಲ್ಲಿ ಊಟ ಮಾಡ್ತಾರೆ. ಅಲ್ಲೆಷ್ಟು ಸಾಧ್ಯವೋ ಅದರಲ್ಲೂ ಒಂದ್ಸರಿ ಹಾಕ್ಕೊಳ್ಳೋದು, 2 ಸರಿ ಹಾಕ್ಸ್ಕೊಳ್ಳೋದು, ಈ ಥರ ಮಾಡಿ ಅದನ್ನು ಸೀಮಿತಗೊಳಿಸ್ಕೋತಾರೆ. ಕೇವಲ ಜೈನರಲ್ಲಿಲ್ಲ, ಬೇರೆ ನಮ್ಮ ಸಂಸ್ಕೃತಿಯಲ್ಲೂ ಇದೆ. ಕೆಲವರಿಗೆ ಕರಪಾತ್ರಿ ಸ್ವಾಮಿಗಳು ಅಂತ ಹೆಸರೇ ಕರಿತಿರ್ತಾರೆ. ಕರನೇ ಅವರ ಪಾತ್ರ.
ಅಲ್ಲೇ ಭೋಜನ ಮಾಡೋದು ಅಂತ ಹೀಗೆ ಅದನ್ನು ಮಾಡಬಹುದು. ಕಥಾ ಸಮಾಪ್ತೌ ಭುಕ್ತಿಂ ಚ ಕುರ್ಯಾ ನಿತ್ಯಂ ಕಥಾವೃತಿ. ಆವತ್ತಿನ ದಿವಸದ ಕಥಾ ಪ್ರವಚನ ಮುಕ್ತಾಯ ಆದ್ಮೇಲೆ ಉಣಬೇಕು. ಕೆಲವು ಪದಾರ್ಥಗಳನ್ನ ತ್ಯಾಗ ಮಾಡ್ಬೇಕಂತ. ದ್ವಿದಲಂ ಮಧು ತೈಲಂ ಚ ಗರಿಷ್ಠಾನ್ನಂ ಚ ತಥೈವ ಚ ಭಾವದುಷ್ಟಂ ಪರ್ಯೂಷಿತಂ ಜಶ್ಯಾನ್ ನಿತ್ಯಂ ಕಥಾವೃತಿ. ದ್ವಿದಳಗಳು ಅಂದ್ರೆ ಬೇಳೆ ಕಾಳು ಮೊದಲಾದವುಗಳನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ನಿಯಮಗಳಷ್ಟೇ, ನಮಗೇನು ಸಾಧ್ಯವೋ ಅದನ್ನು ಮಾಡಬೇಕು. ಜೇನುತುಪ್ಪ, ಎಣ್ಣೆ ಇವುಗಳನ್ನು ಬಿಡಬೇಕು. ಅಂದ್ರೆ ತುಪ್ಪ ಮಾತ್ರ ಹಾಕಿದ ಆಹಾರ ಸ್ವೀಕಾರ ಮಾಡಬೇಕು. ಎಣ್ಣೆ ಕಿಂತ ತುಪ್ಪ ಅನ್ನೋದು ಸಾತ್ವಿಕ ಆಹಾರ, ಅದಕ್ಕಾಗಿ ಅದನ್ನು ಸ್ವೀಕಾರ ಮಾಡಬೇಕು. ಬಹಳ ಗುರುವಾದ ಆಹಾರ, ಕೆಲವು ಆಹಾರಗಳು ತಿಂದ ಮೇಲೆ ಮೈಗೆ ಜಡ ಆಗುವಂತೆ ಇರ್ತಿರ್ತವೆ. ಉದ್ದು ಮೊದಲಾದದ್ದು ಇರ್ತದಲ್ಲ, ಉದ್ದಿನಿಂದ ಮಾಡಿದ ಪದಾರ್ಥಗಳು ಅದರಲ್ಲೆಲ್ಲ ಗುರು ಗುಣ ಇರ್ತದೆ ಆಯುರ್ವೇದ ಪ್ರಕಾರನೇ. ಆದ್ದರಿಂದ ಮೈಗೆ ಜಾಡ್ಯ ಬರೆಸುವಂಥವು ಮಾಡ್ತಾವು, ಅದಾಗಿರಬಾರ್ದು. ಭಾವದುಷ್ಟ, ಅಡಿಗೆ ಮಾಡುವವರು ದುಷ್ಟ ಮನಸ್ಸಿನಿಂದ ಮಾಡಿದ್ರೆ, ಬಡಿಸುವವರು ದುಷ್ಟ ಮನಸ್ಸಿನಿಂದ ಮಾಡಿದ್ರೆ, ಇದು ಒಂದು ವಿಚಾರ. ಇನ್ನೊಂದು, ನಾವು ಈ ಆಹಾರ ಪದಾರ್ಥಗಳನ್ನೆಲ್ಲ ತರಲಿಕ್ಕೆ ಧನ ಸಂಪಾದನೆ ಮಾಡಿರ್ತೀವಿ. ಧನವನ್ನೇ ಅನ್ಯಾಯದ ಸಂಪಾದನೆ ಮಾಡಿದ್ರೆ ಅಲ್ಲಿಂದ ಶುರುವಾಯಿತು ಭಾವ. ಭಾವ ಅಂದ್ರೆ ಮನಸ್ಸಿನ ಆಲೋಚನೆಗಳು. ನಮ್ಮ ಮನಸ್ಸೇ ದುಷ್ಟವಾಗಿದ್ರೆ, ಅನ್ಯಾಯದಿಂದ ಧನ ಸಂಪಾದನೆ ಮಾಡಿದ್ರೆ, ಅದು ತಂದ ಆಹಾರ ಪದಾರ್ಥಗಳಲ್ಲೂ ಸಹಜವಾಗಿ ಆ ದೋಷ ಬರ್ತದೆ. ಬಡಿಸುವವರ ಆಹಾರ ತಯಾರು ಮಾಡುವವರು, ಬಡಿಸುವವರು, ಅವರ ಮನಸ್ಸು ಸರಿ ಇಲ್ಲದೆ ಹೋದ್ರೆ ಅಲ್ಲಿ ಮತ್ತೆ ಅದು ಭಾವದುಷ್ಟ ಅಂತ ಕರೆಸ್ಕೋತದೆ. ಅಂತಹ ಪದಾರ್ಥಗಳನ್ನೆಲ್ಲ, ಮತ್ತೆ ತಂಗಳ ಪದಾರ್ಥ ಅದ್ಯಾವುದನ್ನು ತ್ಯಾಗ ಮಾಡಬೇಕು. ಭಗವದ್ಗೀತಾದಲ್ಲಿ ಹೇಳ್ತಾರೆ, ಅದನ್ನ ಮುಂದೆ ನೋಡೋರು, ಯಾತ ಯಾಮಂ, ಒಂದು 3 ತಾಸು ಕಳೆದ ಮೇಲೆ ಅದನ್ನು ಸ್ವೀಕಾರ ಮಾಡಬೇಡ್ರಿ ಅಂತಾರೆ. ಕೆಲವು ಪದಾರ್ಥಗಳಿಗೆ, ಯಾರೋ ಕೆಲವು ಕರಿದ ಪದಾರ್ಥಗಳು ಮೊದಲಾದನ್ನ ಒಂದು 2-4 ದಿವಸ ಇಟ್ಟರು ಅದಕ್ಕೇನು ಹಾನಿ ಆಗೋದಿಲ್ಲ. ಸಾಮಾನ್ಯವಾಗಿ ಉಳಿದು ಬೇಯಿಸಿದ ಪದಾರ್ಥಗಳನ್ನ ಕೆಲವು ಕಾಲದ ಬಳಿಕ ಇಟ್ಟರೆ ಅದರ ಸತ್ವ ಕಡಿಮೆ ಆಗಿಬಿಡ್ತದೆ. ರುಚಿ ಬಿಸಿ ಹೋದರೆ ಅದರ ಸತ್ವನೂ ಕಡಿಮೆ ಆಗ್ತದೆ. ಅಂಥದನ್ನೆಲ್ಲ ಕೆಲವೊಂದು ಬಿಡಬೇಕು. ಕನಿಷ್ಠ ಪಕ್ಷ ಇವತ್ತು ಮಾಡಿದ್ದನ್ನು ಇವತ್ತೇ ಆದರೂ ತಿನ್ರಿ, ನಿನ್ನೆ ಮಾಡಿದ್ದನ್ನು ಇವತ್ತು ತಿನ್ನುವ ಪ್ರಸಂಗ ಇಟ್ಕೋಬೇಡ್ರಿ ಅಂತ ಅದ್ರ ತಾತ್ಪರ್ಯ. ಪರ್ಯೂಷಿತಂ ಜಶ್ಯಾನ್ ನಿತ್ಯಂ ಕಥಾವೃತಿ. ಕಾಮ, ಕ್ರೋಧ, ಮದ, ದುರಭಿಮಾನ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು, ಲೋಭ, ದಂಭಾಚಾರ ಇವನ್ನೆಲ್ಲ ದೂರ ಇಡಬೇಕು. ಯಾವತ್ತೂ ದೂರ ಇಡಬೇಕು ಈ ದುರ್ಗುಣಗಳಿಂದ. ಆ ಸಂದರ್ಭದಲ್ಲಿ ಆದರೂ ದೂರ ಇಟ್ಕೋಬೇಕು. ಶಾಸ್ತ್ರಗಳ, ಭಗವಂತನ ಭಕ್ತರ, ಜ್ಞಾನಿಗಳ, ಗುರುಗಳ, ಗೋವುಗಳ, ಸನ್ಯಾಸಿ ಸ್ವಾಮಿಗಳು, ಸ್ತ್ರೀಯರು, ಉತ್ತಮರಾದ ರಾಜರು, ಇವರೆಲ್ಲರದು ನಿಂದನೆ ಆ ಸಂದರ್ಭದಲ್ಲಿ ಮಾಡಬಾರ್ದು. ಯಾವ ಸಂದರ್ಭದಲ್ಲೂ ಮಾಡಬಾರ್ದು. ಈ ಸಂದರ್ಭದಲ್ಲಿ ಮಾಡಬಾರ್ದು, ನಾವು ಅದನ್ನು ಕೇಳಬಾರ್ದು ಕೂಡ. ಮತ್ತೆ ದುಷ್ಟರಾದವ್ರ ಜೊತೆಗೆ, ಯಾರ ಸಂಸ್ಕಾರ ಸರಿ ಇಲ್ಲ, ಯಾರ ಪ್ರವೃತ್ತಿಗಳು ಸರಿ ಇಲ್ಲ, ಅಂಥವರಿಂದ ದೂರ ಇರಬೇಕು. ಮತ್ತೆ ರಜಸ್ವಲೆಯ ಜೊತೆಗೂ ಕೂಡ ಆ ಸಂದರ್ಭದಲ್ಲಿ ಮಾತಾಡಬಾರ್ದು. ಅದಕ್ಕೂ ಇರುವ ಪಾವಿತ್ರ್ಯ ಇದು ನಿಮ್ಗೆಲ್ಲ ಗೊತ್ತಿದ್ದೇ ಇದೆ, ಅದನ್ನೇನು ಪ್ರತ್ಯೇಕವಾಗಿ ಹೇಳಬೇಕಾದ್ದಿಲ್ಲ. ಸತ್ಯ, ಅಂತರಂಗ ಬಹಿರಂಗ ಶುದ್ಧಿ, ದಯೆ, ಮೌನ, ಸರಳವಾದ ಪ್ರಾಮಾಣಿಕತನ, ರುಜುತ್ವ ಅಂದ್ರೆ ಪ್ರಾಮಾಣಿಕತನ, ವಿನಯ, ಉದಾರ ಭಾವ, ಇದೆಲ್ಲವನ್ನು ಕೂಡ ಅನುಸರಿಸಬೇಕು. ಎಂಥದೇ ಸಮಸ್ಯೆಗಳಿರಲಿ, ಬಡತನ ಇರಲಿ, ಕ್ಷಯರೋಗ ಇರಲಿ, ಮಹಾ ದುರದೃಷ್ಟಶಾಲಿ ಇರಲಿ, ಪಾಪಿ ಇರಲಿ, ಸಂತಾನಹೀನ, ಇವ್ರು ಯಾರೇ ಇದ್ರೂ ಭಗವಂತನ ಅನುಗ್ರಹ ಬೇಕು ಅಂತಿದ್ರೆ, ಮೋಕ್ಷ ಬೇಕು ಅಂತಿದ್ರೆ ಭಾಗವತ ಶ್ರವಣ ಮಾಡಬೇಕು. ಕೆಲವು ಸ್ತ್ರೀಯರಿಗೆ ಗರ್ಭವೇ ನಿಲ್ತಿರೋದಿಲ್ಲ. ಮತ್ತೆ ಕಾಕವಂಧ್ಯ ಅಂತ ಕರೀತಾರೆ. ಅವಂಧ್ಯ ಅಂದ್ರೆ ಮಕ್ಕಳೇ ಇಲ್ಲದೆ ಇದ್ದವಳು. ಮತ್ತೆ ಕಾಕವಂಧ್ಯ ಅಂತ ಈ ಥರ 2 ಥರದವರು. ಅಲ್ಲಿ ಅಪುಷ್ಪ ಅಂದ್ರೆ ಅಪುಷ್ಪ, ಕಾಕವಂಧ್ಯಾಚ, ವಂಧ್ಯಾಯಾಚ ಮೃತಾರ್ಭಕ. ಅಪುಷ್ಪ ಅಂದ್ರೆ ಯುಕ್ತ ವಯಸ್ಸಿಗೆ ಬಂದಿದ್ದಾಳೆ, ಇನ್ನೂ ಮುಟ್ಟಾಗಿಲ್ಲ, ಅದೊಂದು ಚಿಂತೆಯ ಸಂಗತಿನೇ. ರಜಸ್ರಾವ ಒಂದು ಬಾರಿ ರಜಸ್ವರ ಆಗ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮುಂದೆ ಸಂತಾನ. ಅಪುಷ್ಪ ಅಂದ್ರೆ ರಜಸ್ವರನೇ ಆಗದೆ ಇದ್ದವಳು. ಅದು ನಾವೀಗ ನೋಡ್ತಿರೋ ಅನುವಾದದಲ್ಲಿ ತಪ್ಪಿ ಹೋದಂತೆ ಕಾಣಿಸ್ತದೆ, ಅದನ್ನ ತಿದ್ಕೊಳ್ಬೇಕು. ಅದಾದ ಮೇಲೆ
ಕಾಕವಂದ್ಯ ಅಂತಿದೆ. ಕಾಗೆ ಬಂಜೆ ಅಂತ ಅದಕ್ಕೆ ಅರ್ಥ ಆಗ್ತದೆ. ಏನ್ ಕಾಗೆ ಬಂಜೆ ಅಂದ್ರೆ, ಬಂಜೆ ಅಂದ್ರೆ ಮಕ್ಕಳದೇ ಇರ್ತವಳು, ಕಾಗೆ ಬಂಜೆ ಅಂದ್ರೆ ಒಂದೇ ಮಗು ಆಗಿರ್ತದೆ, ಮುಂದೆ ಮಗುವೇ ಆಗದೆ ಇದ್ದವಳು ಅಂತ ಅದ್ರ ತಾತ್ಪರ್ಯ. ಅಲ್ಲಿ ಅಪುಷ್ಪ ಅನ್ನೋದನ್ನ ಗರ್ಭ ಧರಿಸದೇ ಇದ್ದವಳು ಅಂತ ಮಾಡಿದ್ದಾರೆ. ಮುಟ್ಟೆ ಇನ್ನೂ ಆಗಿಲ್ಲ ಅಂತವಳು ಸರಿಯೇ, ಗರ್ಭವೇ ಧರಿಸದೇ ಇದ್ದವಳು ಏನೋ ಕಾರಣದಿಂದ ಅವಳು ಕೇಳಬೇಕು. ಒಂದು ಸಂತಾನ ಆಗಿ ಮುಂದೆ ಮಕ್ಕಳಾಗದೇ ಇದ್ರೆ ಅವಳು ಕಾಕವಂದ್ಯ. ಆಮೇಲೆ ವಂದ್ಯ ಅಂದ್ರೆ ಮಕ್ಕಳೇ ಆಗದೆ ಇದ್ದವಳು ಅಂತ. ಹೀಗೆಲ್ಲ ಬೇರೆ ಬೇರೆ ಥರದ ಅರ್ಥ ಮಾಡಬಹುದು. ಮಕ್ಕಳಾಗ್ತವೆ ಆದ್ರೆ ಸತ್ತೋಗ್ಬಿಡ್ತಾವೆ ಸಣ್ಣ ಸಣ್ಣ ವಯಸ್ಸಿಗೆ, ಉಳಿಯೋದಿಲ್ಲ ಯಾವು. ಗರ್ಭಸ್ರಾವ ಆಗ್ತಿರ್ತದೆ, ಹುಟ್ಟಿದ ಮೇಲೆ ಸಾಯುವುದು ವಿಷಯ ಬೇರೆ. ಹುಟ್ಟೋದಕ್ಕಿಂತ ಮುಂಚೆ ಗರ್ಭದಲ್ಲೇ ಸ್ರಾವ ಆಗೋದಿದ್ರೆ ಅಂತ ಎಲ್ಲ ಸಮಸ್ಯೆ ಇದ್ರು ಆ ಗಂಡ ಹೆಂಡತಿ ಎಲ್ಲರೂ ಕೂತ್ಕೊಂಡು ಶ್ರವಣ ಮಾಡಬೇಕು. ಅವರೆಲ್ಲರಿಗೂ ಅದರಿಂದ ಫಲ ಇದೆ. ಹೀಗೆ ವ್ರತ ನಿಯಮ ಇದನ್ನೆಲ್ಲ ನಡೆಸಿ ಸಪ್ತಾಹದ ಶ್ರವಣ ಮಾಡಬೇಕು. ಮುಂದೆ ಅದರ ಉದ್ಯಾಪನ ಇತ್ಯಾದಿಗಳನ್ನ ಮಾಡಬೇಕು. ಅದಕ್ಕೆ ಉದ್ಯಾಪನ ಅಂದ್ರೆ ಸಮಾರೋಪ, ಅದನ್ನು ಮಾಡಬೇಕು. ಆದರೆ ಆ ಸಮಾರೋಪದಲ್ಲಿ ಒಂದು ಮಂಗಳ ಕಾರ್ಯಕ್ರಮ ಇತ್ಯಾದಿ ಏನಿದೆ ಅದನ್ನ ನಾವು ಮಾಡಲೇಬೇಕಂತಿಲ್ಲ. ಅದು ಏನು ಕಡ್ಡಾಯ ಏನಲ್ಲ. ಅದು ಜ್ಞಾನ ಭಕ್ತಿ ವೈರಾಗ್ಯ ಮುಖ್ಯ, ನಮ್ಮ ಆತ್ಮತೃಪ್ತಿ ಮುಖ್ಯ ಅಂತಿದ್ರೆ ಸಮಾರಂಭಗಳು, ಸಮಾರೋಪ ಸಮಾರಂಭಗಳು ಅವಕ್ಕೆಲ್ಲ ಬಹಳ ರಂಗು ವೈಭವ ಇತ್ಯಾದಿ ಏನು ಬೇಕಾಗಿಲ್ಲ. ಮಾಡ್ಬೋದು ಅಂತಿದ್ರು ಮಾಡ್ಬೋದು. ಉದ್ಯಾಪನ ಅಂತ ಕರಿತಿರ್ತಾರೆ ಅದನ್ನು. ಉದ್ಯಾಪನ ಅಂದ್ರೆ ಅವತ್ತು ಸಮಾಪ್ತಿ ಆಗೋದು. ಕಾಶಿಗೆ ಹೋಗಿ ಬಂದ್ಮೇಲೆ ಉದ್ಯಾಪನ ಮಾಡ್ತಿರ್ತಾರೆ. ಮಾಡೋದಾದ್ರೆ ಮಾಡಬಹುದು ಅಂತ ಅದರ ತಾತ್ಪರ್ಯ. ಏವಂ ಕೃತ್ವ ವ್ರತವಿಧಿಂ ಉದ್ಯಾಪನ ಮಥಾಚರೇತ್ ಅಂತ ಅಲ್ಲಿಗೆ 54 ಶ್ಲೋಕಗಳು, 6ನೇ ಅಧ್ಯಾಯದ 54 ಶ್ಲೋಕಗಳು ಸಮಾಪ್ತ ಆಗಿವೆ. ಇಲ್ಲಿಗೆ ಇವತ್ತಿನ ಭಾಗವು ಕೂಡ ಸಮಾಪ್ತವಾಗಿದೆ.